सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ಪರಮಾತ್ಮ ಇಲ್ಲಿ ಬಹಳ ದೊಡ್ಡ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾನೆ, ಸುಖ ದುಃಖ ಅನ್ನುವಂತಹದ್ದು ಅವುಗಳನ್ನು ಸಮವಾಗಿ ನೋಡುವಂತಹ ಒಂದು ಬುದ್ಧಿಯನ್ನು ಬೆಳೆಸ್ಕೋಬೇಕು. ಸೊ ಯಾರು ಒನ್ ಹೂ ಈಸ್ ನಾಟ್ ಡಿಸ್ಟರ್ಬ್ಡ್, ಒನ್ ಹೂಸ್ ಮೈಂಡ್ ಈಸ್ ನಾಟ್ ಡಿಸ್ಟರ್ಬ್ಡ್ ಬಿಕಾಸ್ ಆಫ್ ದಿಸ್ ಸುಖ ಅಂಡ್ ದುಃಖ, ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ಧೀರಂ. ಈಸ್ ಕಾಲ್ಡ್ ಧೀರಃ. ಇಲ್ಲಿ ಧೀ ಅಂತಂದರೆ ಅದು ಬುದ್ಧಿಶಕ್ತಿಯನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಆದ್ದರಿಂದ ಸುಖ ದುಃಖಗಳನ್ನು ಸಮವಾಗಿ ನೋಡುವಂತಹದ್ದು ಅಂತಂದರೆ ಈವನ್ ಫಾರ್ ದಟ್ ಇಟ್ ರಿಕ್ವೈರ್ಸ್ ಅ ಸರ್ಟನ್ ಅಮೌಂಟ್ ಆಫ್ ಮೆಚ್ಯೂರಿಟಿ. ಅದು ಬುದ್ಧಿಯ ಕೌಶಲ್ಯವನ್ನು ತಿಳಿಸುವಂತಹದ್ದು. ಆದ್ದರಿಂದ ಯಾರು ಹೀಗೆ ಸುಖ ದುಃಖಗಳನ್ನು ಸಮವಾಗಿ ನೋಡ್ತಾನೆ ಅಂತ ಅವನಿಗೆ ಮನಸ್ಸು ವಿಚಲಿತ ಆಗೋದಿಲ್ಲ. ಅವನು ಹೀಸ್ ಸಮವಾಗಿ ಎಲ್ಲವನ್ನು ನೋಡ್ತಾನೆ. ಅಂಡ್ ಸಚ್ ಎ ಪರ್ಸನ್ ಈಸ್ ಎಲಿಜಿಬಲ್ ಫಾರ್ ಅಂತಹವನೇನು ಅಂತಂದರೆ ಅಮೃತತ್ವಾಯ ಕಲ್ಪತೆ ಅಂತ ಹೇಳ್ತಾನೆ. ದಟ್ ಮೀನ್ಸ್ ಅಮೃತತ್ವಾಯ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಲಿಬರೇಷನ್, ಮೋಕ್ಷ. ಅಮೃತ ನಾಶವಿಲ್ಲದೆ ಇರುವಂತಹದ್ದು, ದಟ್ ಈಸ್ ಲಿಬರೇಷನ್, ಮೋಕ್ಷ. ಸೊ ಹಿ ಈಸ್ ಎಲಿಜಿಬಲ್ ಫಾರ್ ಮೋಕ್ಷ ಜ್ಞಾನ. ಸೊ ಅದರಿಂದ ಇಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳನ್ನು ಚಾಚೂ ತಪ್ಪದೆ ಅವುಗಳಿಂದ ನಾವು ತಪ್ಪಿಸ್ಕೋಬಾರದು. ಮಾಡಬೇಕಾಗಿರುವಂತಹದ್ದನ್ನು ಮಾಡಲೇಬೇಕು. ಯಾಕೆಂದರೆ ಅದು ನಮ್ಮ ಪಾಲಿನ ಕರ್ತವ್ಯ, ನಮ್ಮ ಪಾಲಿನ ಧರ್ಮ.
ಅವುಗಳನ್ನು ನಾವು ಮಾಡಲೇಬೇಕು. ಸೊ ಈ ಒಂದು ಉಪದೇಶ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಅರ್ಜುನ. ಇಲ್ಲಿ ಗೀತೆಯ ಉಪದೇಶ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಆಗ್ತಾ ಇದೆ ಅಂತ ಅನೇಕರು ಭಾವಿಸಿದ್ದಾರೆ. ಇಲ್ಲಿ ಅರ್ಜುನ ಇಸ್ ಎ ನಿಮಿತ್ತ. ಅರ್ಜುನನ ಮೂಲಕ ಇಡೀ ಫಾರ್ ದ ಎಂಟೈರ್ ಯೂನಿವರ್ಸ್ ಈ ಒಂದು ನೀತಿ ಉಪದೇಶ ಎಲ್ರಿಗೂ ಸಿಗಬೇಕು. ಸೊ ಇಟ್ ಈಸ್ ಎನ್ ಅಡ್ವೈಸ್ ಫಾರ್ ದ ಎಂಟೈರ್ ಯೂನಿವರ್ಸ್. ಅಂಡ್ ಭಗವಂತ ಏನು ಹೇಳ್ತಾನೆ ಅಂತಂದ್ರೆ, ದೇರ್ ಇಸ್ ಎ ಪ್ರಿಸ್ಕ್ರೈಬ್ಡ್ ಡ್ಯೂಟಿ ಫಾರ್ ಎವ್ರಿ ಜೀವ. ಒಬ್ಬ ಜೀವಾತ್ಮ ಇಲ್ಲಿ ಭೂಮಿಗೆ ಬಂದ ಅಂತಂದಾಗ ಅವನಿಗೆ ಅವನದೇ ಆದಂತಹ ಒಂದು ಧರ್ಮ, ಅದನ್ನು ಅವನು ಪಾಲಿಸಲೇಬೇಕು. ಸೊ ಇಲ್ಲಿ ದೇರ್ ಇಸ್ ಎ ಪ್ರಿಸ್ಕ್ರೈಬ್ಡ್ ಡ್ಯೂಟಿ ಫಾರ್ ಎವ್ರಿ ಜೀವ ಅಂತ ಹೇಳಿದಾಗ, ವಾಟ್ ಈಸ್ ದಟ್ ಪ್ರಿಸ್ಕ್ರೈಬ್ಡ್ ಡ್ಯೂಟಿ? It is nothing but the bhakti, devotion. One should develop this devotion. ಈ ಭಕ್ತಿಯನ್ನು ಬೆಳೆಸ್ಕೋಬೇಕು ಅಂತಂದರೆ ಇಟ್ ಈಸ್ ನಾಟ್ ಎ ಬಿಗ್ ಥಿಂಗ್. ಏನಪ್ಪ ಇದು ಹೇಗೆ ಏನು, ಇಟ್ಸ್ ನಾಟ್ ಲೈಕ್ ದಟ್. ಇಟ್ ಈಸ್ ವೆರಿ ಈಸಿ. ಸೊ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಏನು ಅಂತಂದರೆ ಸರೆಂಡರಿಂಗ್ ಕ್ವಾಲಿಟಿ. ಭಕ್ತಿ ಅಂತಂದರೆ ಟು ದಟ್ ಹೈಯರ್ ಪವರ್ ವಿ ಹ್ಯಾವ್ ಟು ಸರೆಂಡರ್. ದಟ್ ಸರೆಂಡರಿಂಗ್ ಟು ದಟ್ ಹೈಯರ್ ಪವರ್ ಈಸ್ ಕಾಲ್ಡ್ ದಿ ಭಕ್ತಿ. ಸೊ ಭಕ್ತಿಯನ್ನು ಬೆಳೆಸ್ಕೋಬೇಕು. ಸೊ ಇಟ್ ಈಸ್ ನಾಟ್ ಎ ಬಿಗ್ ಥಿಂಗ್. ಆ್ಯಂಡ್ ಆ ಭಕ್ತಿಯನ್ನು ನಾವು ಬೆಳೆಸ್ಕೊಂಡಾಗ ದಟ್ ವಿಲ್ ಶೋ ಅಸ್ ದಿ ಪಾತ್. ಬೇರೆ ಇನ್ನೇನು ನಾವು ಅದಕ್ಕಾಗಿ ಬೇರೆ ಇನ್ನೇನೋ ಕಲ್ತ್ಕೋಬೇಕು, ಇನ್ನೇನೋ ಮಾಡಬೇಕು ಅನ್ನೋಂತಹದ್ದೇನಿಲ್ಲ. ಸೊ ಇಟ್ ವಿಲ್ ಟೀಚರ್ಸ್. ಆ ಭಕ್ತಿ ಅನ್ನುವಂತಹದ್ದು ನಮಗೆ ತಿಳಿಸುತ್ತೆ. ಅದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಭಕ್ತಿಯನ್ನು ಬೆಳೆಸ್ಕೋಬೇಕು ಅಂತಂದರೆ ಕೇವಲ ಭಗವಂತನ ನಾಮಸ್ಮರಣೆ ದಟ್ ಈಸ್ ಸಫಿಷಿಯೆಂಟ್. ಪರಮಾತ್ಮನ ನಾಮಸ್ಮರಣೆ ಈಸ್ ಸಫಿಷಿಯೆಂಟ್ ಫಾರ್ ಅಸ್ ಟು ಡೆವಲಪ್ ದಿ ಭಕ್ತಿ ಭಾವ. And Paramatma, he continues, nasato vidyate bhavo na bhavo vidyate satah ubayorapi drushtontah tvanayostatvadarshibih. ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನ ಅಸತಃ ವಿದ್ಯತೆ ಭಾವಃ. ದಟ್ ವಿಚ್ ಈಸ್ ಅಸತ್. ಯಾವುದನ್ನ ಅಸತ್ ಅಂತ ನೀನು ಗುರುತಿಸ್ಕೊಂಡಿದೀಯ, ಆಕ್ಚುಲ್ ಆಗಿ ದಟ್ ಡಸ್ ನಾಟ್ ಹ್ಯಾವ್ ಎಕ್ಸಿಸ್ಟೆನ್ಸ್ ಅಟ್ ಆಲ್. ಅದಕ್ಕೆ ತನ್ನದೇ ಆದ ಒಂದು ಸ್ವಂತ ಅಸ್ತಿತ್ವ ಅನ್ನುವಂಥದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಎಕ್ಸಿಸ್ಟೆನ್ಸೇ ಇಲ್ಲ ಅಂತಂದ್ಮೇಲೆ ದಟ್ ಯು ಹ್ಯಾವ್ ರೆಕಗ್ನೈಸ್ಡ್. ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಸೊ ನ ಅಸತಃ ವಿದ್ಯತೆ ಭಾವಃ. ದಟ್ ವಿಚ್ ಈಸ್ ಅಸತ್ ಡಸ್ ನಾಟ್ ಹ್ಯಾವ್ ಎಕ್ಸಿಸ್ಟೆನ್ಸ್. ಇನ್ ಸ್ಪೈಟ್ ಆಫ್ ದಟ್ ಅಸತ್ ಭಾವ, ಅದನ್ನು ಗುರುತಿಸ್ಕೊಳ್ಳುವಂತಹದ್ದೇನು? ಇಟ್ ಈಸ್ ಎ ಭ್ರಮೆ. ಮತ್ತು ನ ಅಭಾವ ವಿದ್ಯತೆ ಸತಃ. ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ದಟ್ ವಿಚ್ ಈಸ್ ಅಸತಃ ಡಸ್ ನಾಟ್ ಹ್ಯಾವ್ ಎಕ್ಸಿಸ್ಟೆನ್ಸ್ ಅಂಡ್ ದಟ್ ವಿಚ್ ಈಸ್ ಸತ್, ಯಾವುದು ನಿಜವಾಗ್ಲೂ ಸತ್ ಅಂತ ಆಗಿದೆ, ದಟ್ ಡಸ್ ನಾಟ್ ಹ್ಯಾವ್ ದಿ ನಾನ್ ಎಕ್ಸಿಸ್ಟೆನ್ಸ್. ಅದು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ನಾವಿಲ್ಲಿ ದ್ವಂದ್ವಗಳನ್ನ ನೋಡ್ತೀವಿ. ದ್ವಂದ್ವಗಳು ಅಂತಂದರೆ ಒಂದಕ್ಕಿಂತ ಒಂದು ತದ್ವಿರುದ್ಧ ಭಿನ್ನವಾಗಿರುವಂತಹದ್ದು. ಫಾರ್ ಎಕ್ಸಾಂಪಲ್, ಶೀತ ಉಷ್ಣ, ಸುಖ ದುಃಖ, ಲಾಭ ನಷ್ಟ, ನೋವು ನಲಿವು,
ಸೊ ಇವೆಲ್ಲ ಒಂದಕ್ಕಿಂತ ಒಂದು ಬಹಳ ಭಿನ್ನವಾಗಿರುವಂತಹದ್ದು, ಒಂದಕ್ಕಿಂತ ಒಂದು ತದ್ವಿರುದ್ಧವಾಗಿರುವಂತಹದ್ದು. ಇವುಗಳು ಹಾಗೂ ಇವುಗಳನ್ನು ನಾವು ಕಾಣ್ತಾ ಇರೋದಾದ್ರೂ ಎಲ್ಲಿ? ಜಗತ್ತಿನಲ್ಲಿ ಇವುಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇಂತಹ ಶೀತ, ಉಷ್ಣ, ಸುಖ, ದುಃಖ, ನೋವು, ನಲಿವು ಇವುಗಳು ಮತ್ತು ಇವುಗಳನ್ನು ಕಾಣ್ತಾ ಇರುವಂತಹ ಈ ಜಗತ್ತು ನಿರಂತರವಾಗಿ ಬದಲಾವಣೆಗೆ ಒಳಪಟ್ಟಿದೆ ಅಂತ ಹೇಳ್ತಾನೆ ಭಗವಂತ. ಶೀತ, ಉಷ್ಣ, ಸುಖ, ದುಃಖ, ನೋವು, ನಲಿವು ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್, ಈ ಒಂದು ಕ್ಷಣದಲ್ಲಿ ನಾವು ಯಾವುದೋ ಒಂದು ರೀತಿಯ ನೋವಿನ ಅನುಭವಕ್ಕೆ ಒಳಗಾಗಿರ್ತೀವಿ. ಮತ್ತೊಂದು ಕ್ಷಣದಲ್ಲಿ ಏನೋ ಒಂದು ಸಂತೋಷ ಅನ್ನುವಂತಹದ್ದನ್ನು ನಾವು ಗುರುತಿಸ್ಕೋತೀವಿ. ಆಗ ನಾನು ನೋವು ಅನುಭವಿಸಿದನ ಅನ್ನುವಂತಹದ್ದೇ ನನಗೆ ಗೊತ್ತಾಗೋದಿಲ್ಲ. ದಟ್ ಮೀನ್ಸ್ ಎಲ್ಲಿ ಹೋಯ್ತು ಅದು ನೋವು? ಯಾವುದೋ ಒಂದನ್ನು ಬಹಳ ಕಷ್ಟ ಅಂತ ಒದ್ದಾಡ್ತಾ ಇರ್ತೀನಿ. ಮತ್ತೊಂದು ಗಳಿಗೆನಲ್ಲಿ ಅದು ನನಗೆ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಸುಖದ ಅನುಭವ ಆಗ್ತಾ ಇರುತ್ತೆ. ಸೊ ಎಲ್ಲಿ ಹೋಯ್ತು ಅದು ಕಷ್ಟ? ಶೀತ, ಉಷ್ಣ, ಸುಖ, ದುಃಖ, ನೋವು, ನಲಿವು ಇವೆಲ್ಲ ಬದಲಾವಣೆಗೆ ಒಳಪಟ್ಟಿದೆ. ಸೊ ಈಗೇನು ದುಃಖ ಇದೆ, ದಿಸ್ ದುಃಖ ಈಸ್ ನಾಟ್ ಪರ್ಮನೆಂಟ್. ಅಥವಾ ಏನೊಂದು ಸುಖದ ಅನುಭವ ಈಗಾಗ್ತಾ ಇದೆ, ದಟ್ ಸುಖ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್. ಎನಿ ಟೈಮ್ ದಟ್ ಸುಖ ಅನ್ನುವಂತಹದ್ದು ದುಃಖವಾಗಿ ಬದಲಾಗಬಹುದು. ಅಥವಾ ಯಾವುದನ್ನು ನಾವು ದುಃಖ ಅಂತ ಹೇಳಿ ಪರಿತಪಿಸ್ತಾ ಇದ್ದೀವಿ, ಆ ದುಃಖ ಅನ್ನುವಂತಹದ್ದು ಕ್ರಮೇಣ ಸುಖವಾಗಿ ಬದಲಾಗಬಹುದು. ಸೊ ಇವೆಲ್ಲ ಬದಲಾವಣೆಗೆ ಒಳಪಟ್ಟಿದೆ. ಇವೆಲ್ಲ ಬದಲಾವಣೆ ಆಗ್ತಾನೆ ಇರುತ್ತೆ ನಿರಂತರವಾಗಿ. ಸೊ ನಾಟ್ ಓನ್ಲಿ ದಿಸ್, ಇನ್ಕ್ಲೂಡಿಂಗ್ ದಿ ಜಗತ್ತು ಅಂತ ಏನು ನಾವಿಲ್ಲಿ ಈ ಒಂದು ಪ್ರಪಂಚ ಅಂತ ಹೇಳ್ತಾ ಇದ್ದೀವಿ. ಸೊ ಈ ಇನ್ಕ್ಲೂಡಿಂಗ್ ದಿಸ್ ಪ್ರಪಂಚ, ಇವೆಲ್ಲ ಶೀತ, ಉಷ್ಣ, ಸುಖ, ದುಃಖ, ನೋವು, ನಲಿವು ಅಂಡ್ ದಿಸ್ ಜಗತ್ತು ಇವೆಲ್ಲ ನಿರಂತರವಾಗಿ ಬದಲಾವಣೆಗೆ ಒಳಪಟ್ಟಿದೆ. ಇಲ್ಲ ಬದಲಾವಣೆ ಆಗ್ತಾನೇ ಇರುತ್ತೆ. ಈ ಕಾರಣದಿಂದ ಬದಲಾವಣೆ ಎನ್ನುವಂತಹದ್ದು ಜಗತ್ತಿನ ನಿಯಮ ಅಂತ ನಮ್ಮ ವೇದಾಂತ ಹೇಳುತ್ತೆ. ಬದಲಾವಣೆ ಎನ್ನುವಂತಹದ್ದು ಜಗತ್ತಿನ ನಿಯಮ. ಒಟ್ಟಿನಲ್ಲಿ ಇಲ್ಲಿ ಇದು ಏನು ತಿಳಿಸ್ತಾ ಇದೆ ಅಂತಂದ್ರೆ, ಶೀತ, ಉಷ್ಣ, ಸುಖ, ದುಃಖ ಮತ್ತು ಈ ಜಗತ್ತು ಇವುಗಳನ್ನ ಇಲ್ಲಿ ಅಸತಃ ಅಂತಂದ್ರೆ ಇಟ್ ಈಸ್ ನಾಟ್ ರಿಯಲ್. ಅದರಿಂದ ಈ ಜಗತ್ತಿರಬಹುದು, ಜಗತ್ತಿನ ಮೂಲಕ ನಾವೇನು ಇಲ್ಲಿ ಕೆಲವು ಅನುಭವಗಳನ್ನು ನಾವು ಪಡ್ಕೋತಾ ಇದ್ದೀವಿ, ಸುಖ, ದುಃಖ, ನೋವು, ನಲಿವು, ಶೀತ, ಉಷ್ಣ ಇವೆಲ್ಲ ಇನ್ಕ್ಲೂಡಿಂಗ್ ದಿ ಜಗತ್, ಇವುಗಳನ್ನು ಇಲ್ಲಿ ಪರಮಾತ್ಮ ಅಸತಃ ಅಂತ ಕರೆದಿದ್ದಾನೆ. ಅಸತಃ ಅಂತಂದ್ರೆ ಇಟ್ ಈಸ್ ನಾಟ್ ರಿಯಲ್. ಸೊ ಇವೆಲ್ಲ ಅನ್ರಿಯಲ್. ಅಂಡ್ ದೆರ್ ಈಸ್ ಒನ್ ಮೋರ್ ಥಿಂಗ್. ಈ ಜಗತ್ತಿನಲ್ಲಿ ದೆರ್ ಈಸ್ ಒನ್ ಮೋರ್ ಥಿಂಗ್ ದಟ್ ಈಸ್ ರೆಕಗ್ನೈಸ್ಡ್ ಆಸ್ ದಿ ಚೇಂಜ್ಲೆಸ್ ಎಂಟಿಟಿ. ಎಂದೂ ಕೂಡ ಬದಲಾವಣೆ ಆಗದೇ ಇರುವಂತಹದ್ದು. ಸೊ ಎಂದೂ ಕೂಡ ಬದಲಾಗದ ದಟ್ ಎಂಟಿಟಿ that is referred as a Sat here. That Sat is Atma, the self. So ಇಲ್ಲಿ ಸತ್ ಮತ್ತು ಅಸತ್ ಅಂದ್ರೆ ಬದಲಾವಣೆ ಹೊಂದದಂತಹ ಆತ್ಮ ಹಾಗೂ ಆತ್ಮನಲ್ಲದ ಎಲ್ಲವುಗಳು ಕೂಡ ಸತ್ ಅಸತ್ಗಳಾಗಿವೆ. ಸತ್ ಅಸತ್ ಅಂತಂದ್ರೆ ಒಂದು ಇಟ್ ಈಸ್ ನಾಟ್ ರಿಯಲ್, ಈಸ್ ಅಸತ್. ಸತ್ ಅಂತಂದ್ರೆ ಚೇಂಜ್ಲೆಸ್ ಎಂಟಿಟಿ, ಅದು ಎಂದೂ ಕೂಡ ಬದಲಾವಣೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ಶಾಶ್ವತವಾಗಿ ಇದು ಇಟ್ ರಿಮೈನ್ಸ್ ದಿ ಸೇಮ್ ಫಾರ್ ಎವರ್.
ಸೊ ಹೀಗೆ ಇಲ್ಲಿ ಜಗತ್ತಿನಲ್ಲಿ ಇಟ್ ಈಸ್ ದಿಸ್ ಜಗತ್ತು ಈಸ್ ಫುಲ್ ಆಫ್ ದಿಸ್ ಸತ್ ಅಂಡ್ ಅಸತ್. ಮತ್ತಷ್ಟು ಸುಲಭವಾಗಿ ಹೇಳಬೇಕು ಅಂತಂದ್ರೆ ಇವುಗಳನ್ನ ಈ ಜಗತ್ತಿನಲ್ಲಿ ದೇರ್ ಈಸ್ ರಿಯಲ್ ಅಂಡ್ ದೇರ್ ಈಸ್ ಅನ್ರಿಯಲ್, ಈ ರೀತಿ ಕೂಡ ಹೇಳ್ತಾರೆ. ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಹೌ ಟು ರೆಕಗ್ನೈಸ್ ಯಾವುದೋ ಒಂದನ್ನ ಇದು ಸತ್ ಅಂತ ಆಗಲಿ ಅಥವಾ ಇದನ್ನ ಅಸತ್ ಅಂತ ಆಗಲಿ ಇದನ್ನ ಗುರುತಿಸುವಂತಹದ್ದಾದರೂ ಹೇಗೆ? ಸೊ ರಿಯಲ್ ಅಂಡ್ ಅನ್ರಿಯಲ್ ಅಂತ ಹೇಳಿರುವಂತಹದ್ದು ಕೇಳಿಸ್ಕೊಳ್ಳೋದಕ್ಕೆ ನಮಗೆ ಇದು ಅರ್ಥ ಆಯಿತು. ರಿಯಲ್ ಅಂಡ್ ಅನ್ರಿಯಲ್ ಅನ್ನುವಂತಹದ್ದು ಕೇಳಿಸ್ಕೊಳ್ಳೋದಕ್ಕೆ ಅರ್ಥ ಆಯಿತು. ಬಟ್ ಹೌ ಟು ರೆಕಗ್ನೈಸ್ ದಟ್ ರಿಯಲ್ ಅಂಡ್ ಅನ್ರಿಯಲ್? ಅದರಿಂದ ಅಷ್ಟು ಸುಲಭವಾಗಿ ಇದನ್ನ ಗುರ್ಸಕ್ ಆಗದೆ ಇರೋದ್ರಿಂದ ಈ ಸತ್ ಮತ್ತು ಅಸತ್ ಅಂತಂದಾಗ ರಿಯಲ್ ಅಂಡ್ ಅನ್ರಿಯಲ್ ಅನ್ನುವಂತಹದ್ದು ಈಸ್ ನಾಟ್ ದಿ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್. ಸೊ ಇಟ್ ಈಸ್ ನಾಟ್ ಪ್ರಾಪರ್ ಟ್ರಾನ್ಸ್ಲೇಷನ್. ಸತ್ ಅನ್ನುವಂತಹದ್ದನ್ನ ರಿಯಲ್ ಅಂತ ಹೇಳಿದಾಗ ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಓಕೆ. ಯಾಕೆಂತಂದ್ರೆ ಸತ್ ಅಂತ ಹೇಳಿದಾಗ ಇಟ್ ಈಸ್ ಚೇಂಜ್ಲೆಸ್ ರಿಯಾಲಿಟಿ. ಅಸತ್ ಅಂತ ಹೇಳಿದಾಗ ಇಟ್ ಈಸ್ ಆಲ್ವೇಸ್ ಚೇಂಜಿಂಗ್. ಅಲ್ಲಿ ನಿರಂತರವಾಗಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಸೊ ಚೇಂಜಿಂಗ್ ರಿಯಾಲಿಟಿ, ಒಂದು ಅನ್ಚೇಂಜಿಂಗ್ ರಿಯಾಲಿಟಿ, ಇನ್ನೊಂದು ಚೇಂಜಿಂಗ್ ರಿಯಾಲಿಟಿ. ಸೊ ಇಲ್ಲಿ ಪರಮಾತ್ಮ ಈ ಎರಡು ವಿಷಯಗಳನ್ನು ಕುರಿತು ಅವನು ಹೇಳ್ತಾ ಇದ್ದಾನೆ. ಒಂದು ಬದಲಾವಣೆ ಹೊಂದದಂತಹ ವಸ್ತು ಎಂದಿಗೂ ಕೂಡ ಅದು ಬದಲಾವಣೆಯನ್ನು ಅದು ಹೊಂದೋದಿಲ್ಲ. ಅದನ್ನ ಇಲ್ಲಿ ಭಗವಂತ ಆತ್ಮ, ದಿ ಸೆಲ್ಫ್ ಅಂತ ಕರೀತಾ ಇದ್ದಾನೆ. ಮತ್ತೊಂದು, ಅವುಗಳು ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿದೆ. ಸೊ ಇನ್ಕ್ಲೂಡಿಂಗ್ ದಿ ಜಗತ್, ಇಟ್ ಈಸ್ ಕಾಲ್ಡ್ ದಿ ಜಗತ್ ಈಸ್ ಆಲ್ಸೋ ಅಸತ್. ಅದು ಕೂಡ ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿರುವಂತಹದ್ದು. ಸೊ ಆತ್ಮ ಮತ್ತು ಜಗತ್ ಇದನ್ನ ಕುರಿತು ಇಲ್ಲಿ ಭಗವಂತ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಈ ಹಿಂದೆ ಕೂಡ ಅವನು ಹೇಳಿದ್ದ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ, ಹೇ ಕೌಂತೇಯ, ಹೇ ಅರ್ಜುನ, ನಮ್ಮ ಇಂದ್ರಿಯಗಳು ಹೊರ ಜಗತ್ತಿನ ವಸ್ತುಗಳೊಂದಿಗೆ ಸಂಯೋಗವನ್ನ ಉಂಟು ಮಾಡಿಕೊಂಡಾಗ, ಅಂತಂದ್ರೆ ಯಾವುದೆಲ್ಲವನ್ನ ನಮ್ಮ ಇಂದ್ರಿಯಗಳು ಈ ಜಗತ್ತಿನಲ್ಲಿ ಅವುಗಳ ಸಂಪರ್ಕವನ್ನ ಬೆಳೆಸ್ಕೊಂಡಾಗ, ಆಲ್ ದಿಸ್ ಇಸ್ ಪಾರ್ಟ್ ಆಫ್ ದಿ ವರ್ಲ್ಡ್ ಓನ್ಲಿ, ಅವೆಲ್ಲ ಈ ಜಗತ್ತಿಗೆ ಸಂಬಂಧಪಟ್ಟಿರುವಂತಹದ್ದು. ನಿಜ ಹೇಳಬೇಕು ಅಂತಂದ್ರೆ ದ ಇಂದ್ರಿಯಗಳು ಅಂತ ನಾವೇನು ಹೇಳ್ತೀವಿ, ದಟ್ ಇಂದ್ರಿಯಗಳು ದೇ ಆರ್ ನಥಿಂಗ್ ಬಟ್ ದಿ ಸಮ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಜಗತ್ತಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳು. ನಾವು ಅವುಗಳನ್ನು ನನ್ನ ಇಂದ್ರಿಯಗಳು, ಇಟ್ ಈಸ್ ಮೈ ಸೆನ್ಸ್ ಆರ್ಗನ್ ಅಂತ ನಾವು ಅದನ್ನು ಗುರುತಿಸ್ಕೊಂಡಿದ್ದೀವಿ. ಅದರ್ವೈಸ್ ಇನ್ ರಿಯಾಲಿಟಿ ಇಂದ್ರಿಯಗಳು ಅಂತ ಹೇಳಿದಾಗ ಅದು ಜಗತ್ತಿಗೆ ಸಂಬಂಧಪಟ್ಟಿರುವಂತಹದ್ದು, ಜಗತ್ತಿನ ವಸ್ತು. ಅದು ಇಂದ್ರಿಯ, ಅದು ನನ್ನ ವಸ್ತು ಅಲ್ಲ, ಅದು ಜಗತ್ತಿನ ವಸ್ತು ಇಂದ್ರಿಯಗಳು. ಆದರೆ ಅವುಗಳನ್ನು ನಾನು, ಇಟ್ಸ್ ಮೀ, ಮೈಂಡ್ ಅಂತ ಹೇಳಿದಾಗ ಇಟ್ಸ್ ಮೀ. ಮನಸ್ಸು ಅನ್ನುವಂತಹದ್ದು ಕೂಡ ಒಂದು ಸೂಕ್ಷ್ಮವಾದ ಇಂದ್ರಿಯ. ಸೊ ಈ ಅರ್ಥದಲ್ಲಿ ಮೈಂಡ್ ಅಂತ ಹೇಳಿದಾಗ ಇಟ್ ಈಸ್ ಮೈ ಮೈಂಡ್, ಇಟ್ಸ್ ಮೀ, ದಿಸ್ ಈಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಹೀಗೆ ಇಂದ್ರಿಯಗಳನ್ನು, ಸೂಕ್ಷ್ಮವಾದ ಈ ಒಂದು ಮನಸ್ಸನ್ನು ನಾನು ನನ್ನದು ಅಂತ ಹೇಳಿ ಆ ರೀತಿಯಲ್ಲಿ ನಾನು ಭಾವಿಸ್ತಾ ಇರ್ತೀನಿ. ಕೇವಲ ಇಂದ್ರಿಯಗಳು ಮತ್ತು ಮನಸ್ಸು ಅಂತಲ್ಲ, ಇನ್ಕ್ಲೂಡಿಂಗ್ ದಿ ಬಾಡಿ. ಸೊ ದೇಹ, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವುಗಳನ್ನು, ಇನ್ಕ್ಲೂಡಿಂಗ್ ದಿ ಇಂದ್ರಿಯ, ಇವೆಲ್ಲವುಗಳನ್ನು ವೇದಾಂತ ಏನಂತ ಕರೆಯುತ್ತೆ ಅಂದರೆ ಉಪಾಧಿಗಳು ಅಂತ ಹೇಳುತ್ತೆ. ಇವೆಲ್ಲ ಕೇವಲ ಉಪಾಧಿಗಳು, ಇವುಗಳು ಬೇಕು ಅಷ್ಟೇ.
ಬಟ್ ಅವುಗಳು ನಾನಲ್ಲ, ಅವುಗಳು ನನಗಾಗಿ. ಇನ್ಫ್ಯಾಕ್ಟ್ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಅಂತ ಹೇಳಿದಾಗ ವಿ ಹ್ಯಾವ್ ಟು ಡೂ ಸರ್ಟನ್ ಟ್ರಾನ್ಸಾಕ್ಷನ್ಸ್ ಇನ್ ದಿಸ್ ವರ್ಲ್ಡ್. ಯಾಕೆಂತಂದರೆ ನಮ್ಮದು ಒಂದು ಬದುಕು ಅಂತ ಇಲ್ಲಿರುತ್ತೆ. ಸೊ ಆ ಬದುಕಿಗಾಗಿ ನಾವು ಅನೇಕ ರೀತಿಯ ಜಗತ್ತಿನ ವ್ಯಾಪಾರ ವ್ಯವಹಾರಗಳನ್ನು ನಾವು ಮಾಡ್ತಾ ಇರಬೇಕಾಗುತ್ತೆ. ನಮ್ಮ ಕೊನೆಯ ಉಸಿರಿರೋವರೆಗೂ ವಿ ಆರ್ ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್. ಸೊ ಟು ಡೂ ಸಮಥಿಂಗ್ ಆರ್ ದಿ ಅದರ್ ವಿ ರಿಕ್ವೈರ್ ದಿ ಬಾಡಿ, ಮೈಂಡ್, ಇಂಟೆಲೆಕ್ಟ್ ಆ್ಯಂಡ್ ದಿ ಸೆನ್ಸ್ ಆರ್ಗನ್ಸ್. ಅವುಗಳು ಯಾವುದೂ ಇಲ್ಲ ಅಂತಂದರೆ ನಾವು ಜಗತ್ತಿನೊಂದಿಗೆ ಸಂಪರ್ಕವನ್ನು ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಇನ್ಫ್ಯಾಕ್ಟ್ ಜಗತ್ತಿನ ಜ್ಞಾನ ನನಗೆ ಹೇಗೆ ಸಿಗ್ತಾ ಇದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಇಂದ್ರಿಯಗಳು. ದೇ ರನ್ ಇನ್ ಟು ದಿ ವರ್ಲ್ಡ್ ಆ್ಯಂಡ್ ದೇ ಕಮ್ ಬ್ಯಾಕ್ ವಿತ್ ಸರ್ಟನ್ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ಗಳನ್ನ ನನಗೆ ಕೊಟ್ಟು ನಾನು ಅವುಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋ ಹಾಗೆ ಮಾಡತ್ವೆ. ಇಂದ್ರಿಯಗಳೇನು ಮಾಡತ್ವೆ ಅಂತಂದರೆ ದಿಸ್ ಈಸ್ ದಿ ಒನ್. ಜಗತ್ತು ಅಂತ ಹೇಳಿ ಕಂಡ ಕೂಡಲೇ ಅಲ್ಲಿಗೆ ನಾಗಾಲೋಟದಲ್ಲಿ ಓಡುವಂತಹದ್ದು ಮತ್ತು ಜಗತ್ತಿನ ವಸ್ತು ವಿಷಯಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಅಲ್ಲಿ ಸಿಗುವಂತಹ ಜ್ಞಾನವನ್ನು ನನಗೆ ತಂದುಕೊಡುವಂತಹದ್ದು. ಇವತ್ತು ನನಗೇನಾದರೂ ಗೊತ್ತಿದೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಸೆನ್ಸ್ ಆರ್ಗನ್ಸ್. ಇಂದ್ರಿಯಗಳ ಕಾರಣದಿಂದ ನನಗೆ ಜ್ಞಾನ ಸಿಕ್ಕಿದೆ. ಲೌಕಿಕ ಜ್ಞಾನ ನನಗೆ ಹೇಗೆ ಸಿಕ್ಕಿದೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಇಂದ್ರಿಯಗಳು. ಸೊ ಇವೆಲ್ಲ ಉಪಾಧಿಗಳು, ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಅಂತ ಏನು ನಾವು ಹೇಳಿದ್ದೀವಿ, ಇದು ಉಪಾಧಿಗಳು ಅಂತ ನಮ್ಮ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆಲ್ ದಿಸ್ ಈಸ್ ದೇ ಆರ್ ಸಮ್ ಲೇಯರ್ಸ್ ಅಪಾನ್ ದಿ ಆತ್ಮ. ಆತ್ಮನ ಮೇಲೆ ಇವೆಲ್ಲ ಒಂದು ರೀತಿಯ ಹೊದಿಕೆಗಳು. ಸೊ ದೀಸ್ ಉಪಾಧೀಸ್ಗಳು, ಈ ಉಪಾಧಿಗಳು ನಥಿಂಗ್ ಬಟ್ ದಿ ಜಗತ್. ಅವುಗಳು ಕೂಡ ಜಗತ್ತು. ದೇ ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ದಿ ವರ್ಲ್ಡ್, ದೇ ಆರ್ ಆಲ್ಸೋ ದಿ ವರ್ಲ್ಡ್. ಬಟ್ ದೇ ಅಪಿಯರ್ ಇನ್ ಡಿಫ್ರೆಂಟ್ ಫಾರ್ಮ್. ಯಾಕೆ ಅಂತಂದರೆ ಯಾವುದನ್ನು ನೋಡಿ ನಾನು ಜಗತ್ತು ಅಂತ ಗುರುತಿಸ್ತೀನಿ, ಆ ನಂತರದಲ್ಲಿ ದೇಹವನ್ನು ನೋಡಿದಾಗ ಅದನ್ನು ನಾನು ಜಗತ್ತು ಅಂತ ಕರೆಯೋದಿಲ್ಲ, ದೇಹವನ್ನು ನೋಡಿದಾಗ ಅದನ್ನ ನಾನು ಅಂತ ಹೇಳ್ತೀನಿ. ಸೊ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಅಂತ ಹೇಳಿದಾಗ ಐ ಡೋಂಟ್ ಸಿ ಇಟ್ ಆಸ್ ದಿ ವರ್ಲ್ಡ್. ಆ್ಯಕ್ಚುಲಿ ಇಟ್ ಈಸ್ ದಿ ವರ್ಲ್ಡ್. ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಅಂತ ಹೇಳಿದಾಗ ದೇ ಆರ್ ದಿ ಪಾರ್ಟ್ ಆಫ್ ದಿಸ್ ವರ್ಲ್ಡ್. ಬಟ್ ಐ ಡೋಂಟ್ ಸಿ ಇಟ್ ಆಸ್ ದಿ ವರ್ಲ್ಡ್. ಅವುಗಳನ್ನು ನಾನು ಅಂತ ನಾನು ತಿಳ್ಕೊತಾ ಇದ್ದೀನಿ. ಅವುಗಳ ಜಗತ್ತೇ ಆಗಿದ್ರೂ ಕೂಡ ನಿಜವಾದ ದೃಷ್ಟಿಯಲ್ಲಿ ಅವೆಲ್ಲ ಜಗತ್ತಿನ ಭಾಗಗಳು. ದೇಹ, ಮನಸ್ಸು, ಇಂದ್ರಿಯ ಇವೆಲ್ಲ ಜಗತ್ತಿನ ಕೆಲವು ಭಾಗಗಳು. ಬಟ್ ಅವುಗಳನ್ನು ನಾನು ನೋಡಿದಾಗ ಅವುಗಳನ್ನ ನಂದು ಅಂತ ಗುರುತಿಸ್ಕೋತಾ ಇದ್ದೀನಿ ಅಷ್ಟೇ ಹೊತ್ತು ಅವುಗಳನ್ನು ನಾನು ಜಗತ್ತಾಗಿ ನೋಡ್ತಾ ಇಲ್ಲ. ಸೊ ಜಗತ್ತು ಅಂತಂದಾಗ ನನಗೆ ಅದು ಬೇರೆ ಡೈಮೆನ್ಷನಲ್ಲಿ ನಾನು ಅದನ್ನು ನೋಡ್ತೀನಿ, ಅದನ್ನು ನಾನು ಜಗತ್ತು ಅಂತ ಗುರುತಿಸ್ತೀನಿ. ಬಟ್ ಇಂದ್ರಿಯಗಳು, ದೇಹ, ಮನಸ್ಸು, ಬುದ್ಧಿ ಅಂತ ಹೇಳಿದಾಗ ಐ ಸೇ ಇಟ್ಸ್ ಮೀ, ಅದನ್ನು ನಾನು ಜಗತ್ತು ಅಂತ ಒಪ್ಕೋತಾ ಇಲ್ಲ. ಸೊ ಈ ಪ್ರಕಾರ ಜಗತ್ತು ಈಸ್ ಡಿಫರೆಂಟ್ ಆ್ಯಂಡ್ ನಾನು ಈಸ್ ಡಿಫರೆಂಟ್. ಸೊ ಇಲ್ಲಿ ನಾನು ಅಂತಂದರೆ ನಾನು ಯಾವ್ಯಾವ್ದು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನಾನು ಅಂತಂದರೆ ದೇಹ, ಮನಸ್ಸು, ಬುದ್ಧಿ ಹಾಗೂ ಇಂದ್ರಿಯಗಳು ಸೇರಿ ನಾನು. ಸೊ ನಾನು ಬೇರೆ, ಇವುಗಳು ಯಾವುದು ಅಲ್ಲದೆ ಮತ್ತೊಂದು ಏನಿದೆ ದಟ್ ಈಸ್ ಜಗತ್. ಸೊ ಜಗತ್ತು ಬೇರೆ, ನಾನು ಬೇರೆ, ಈ ರೀತಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಜಗತ್ತಿನ ಮೂಲಕ ನೀನು ಅನುಭವಗಳನ್ನು ಪಡ್ಕೋತಾ ಇದೆಯಾ. ಫಾರ್ ಎಕ್ಸಾಂಪಲ್, ಶೀತ, ಉಷ್ಣ, ಸುಖ, ದುಃಖ, ನೋವು, ನಲಿವು, ಆಲ್ ದೀಸ್ ಆರ್ ಸರ್ಟನ್ ಎಕ್ಸ್ಪೀರಿಯನ್ಸಸ್. ಇವೆಲ್ಲ ಕೆಲವು ಅನುಭವಗಳು ನಿನಗೆ ಆಗ್ತಾ ಇದೆ. ದೀಸ್ ಎಕ್ಸ್ಪೀರಿಯನ್ಸಸ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ either at the level of the body
ಆರ್ ಎಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಈ ಅನುಭವಗಳು ಎಲ್ಲಿ ಆಗ್ತಾ ಇದೆ ಅಂತಂದರೆ ಶಾರೀರಿಕ ಮಟ್ಟದಲ್ಲಿ ಆಗ್ತಾ ಇದೆ ಅಥವಾ ಮಾನಸಿಕ ಮಟ್ಟದಲ್ಲಿ ಆಗ್ತಾ ಇದೆ ಈ ಅನುಭವಗಳು. ಸೊ ಯಾವುದೇ ರೀತಿಯ ಜಗತ್ತಿನ ಅನುಭವ ಅಂತಂದಾಗ ಐದರ್ ಇಟ್ ಕ್ಯಾನ್ ಹ್ಯಾಪನ್ ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ ಆರ್ ಇಟ್ ಕ್ಯಾನ್ ಹ್ಯಾಪನ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಇವೆರಡು ಬಿಟ್ಟರೆ ಇನ್ಯಾವ ರೀತಿಯಿಂದನೂ ನಮಗೆ ಅನುಭವ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಜಗತ್ತಿನ ಕೆಲವು ಅನುಭವಗಳು ನನಗೆ ಆಗ್ತಾ ಇದೆ ಅಂತಂದಾಗ ನನಗೆ ಬೇಕಾಗಿರುವಂತಹ ಅತಿ ಮುಖ್ಯವಾದ ಅನುಭವಗಳಿಗೆ ಬೇಕಾಗಿರುವಂತಹ ಅತಿ ಮುಖ್ಯವಾದ ಫ್ಯಾಕಲ್ಟಿ ಏನು ಅಂತಂದರೆ ಬಾಡಿ, ಮೈಂಡ್, ಇಂಟೆಲೆಕ್ಟ್ ಆ್ಯಂಡ್ ದಿ ಸೆನ್ಸ್ ಆರ್ಗನ್ಸ್. So these are all the faculties. Using these faculties, I am experiencing certain things in this world like ಶೀತ, ಉಷ್ಣ, ನೋವು, ನಲಿವು, ಸುಖ, ದುಃಖ, ಲಾಭ, ನಷ್ಟ. ಈ ಎಕ್ಸ್ಪೀರಿಯನ್ಸ್ಗಳೆಲ್ಲ ನನಗೆ ಆಗ್ತಾ ಇದೆ ಜಗತ್ತಿನ ಮೂಲಕ, ಜಗತ್ತಿನಲ್ಲಿ ಈ ಎಕ್ಸ್ಪೀರಿಯನ್ಸ್ಗಳು ನನಗಾಗ್ತಾ ಇದೆ. ಸೊ ಇವೆಲ್ಲ ಆಲ್ ದಿಸ್ ಈಸ್ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ ಹಿ ಕಾಲ್ಸ್ ಇಟ್ ಅಸತ್, ಇನ್ಕ್ಲೂಡಿಂಗ್ ದಿ ಜಗತ್ ಆ್ಯಂಡ್ ದಿಸ್ ಎಕ್ಸ್ಪೀರಿಯನ್ಸಸ್ ಈಸ್ ಅಸತ್. ಸೊ ಅಸತ್ ಕೊಟ್ಟಿರುವಂತಹ ಅರ್ಥ ಆದರೂ ಏನು ಅಂತಂದರೆ ನಾಸತು ವಿದ್ಯತೆ ಭಾವೋ, ದಟ್ ವಿಚ್ ಈಸ್ ಅಸತ್ does not have existence at all. ಇಲ್ಲಿ ಇವುಗಳಿಗೆ ಒಂದು ಸ್ವಂತ ಅಸ್ತಿತ್ವ ಅನ್ನುವಂತಹದ್ದೇ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ದೇ ಆರ್ ನಾಟ್ ರಿಯಲ್. ಸಿನ್ಸ್ ದೇ ಆರ್ ನಾಟ್ ರಿಯಲ್, ದೇ ಡು ನಾಟ್ ಹ್ಯಾವ್ ದಿ ಎಕ್ಸಿಸ್ಟೆನ್ಸ್ ಅಟ್ ಆಲ್. ಮತ್ತು ಇವುಗಳಿಗಿಂತ ಬೇರೆ ಆಗಿರುವಂತಹದ್ದು ಅಂತಂದ್ರೆ that is the self, atma. So atma is the reality. Atma is the reality and atmananna ಹೊರತುಪಡಿಸಿದರೆ ಉಳಿದ ಎಲ್ಲವೂ ಕೂಡ ಅನ್ರಿಯಲ್, ಅಸತ್. ಹೀಗೆ ನಾವು ತಿಳ್ಕೋಬಹುದು. ಸೊ ಈಗ ಫಾರ್ ಎಕ್ಸಾಂಪಲ್ ಮಣ್ಣು ಮತ್ತು ಮಣ್ಣಿನ ಪಾತ್ರೆಗಳು ಅಂತ ಹೇಳ್ತೀವಿ. ಮಣ್ಣು ಮತ್ತು ಮಣ್ಣಿನ ಪಾತ್ರೆಗಳು, ಕ್ಲೇ ಅಂಡ್ ಪಾಟ್ಸ್. ಸೊ ನಾವು ಮಡಿಕೆ ಕುಡಿಕೆಗಳನ್ನು ನೋಡಿದಾಗ ನಮಗೆ ಎರಡು ರೀತಿಯ ಅನುಭವಗಳಾಗುತ್ತೆ. ಮಣ್ಣಿನ ಮಡಿಕೆ ಕುಡಿಕೆಗಳನ್ನು ನಾವು ನೋಡಿದಾಗ ನಮಗೆ ಆಗುವಂತಹ ಎರಡು ರೀತಿಯ ಅನುಭವಗಳು ಅದು ಯಾವುದು ಅಂತಂದರೆ, ಒಂದು ಆ ಮಡಿಕೆ ಕುಡಿಕೆ ಅಂತ ಹೇಳಿದಾಗ ಅಲ್ಲಿ ವಿ ಸಿ ಎ ಫಾರ್ಮ್. ಮಣ್ಣಿನ ಮಡಿಕೆ ಕುಡಿಕೆಗಳನ್ನು ನೋಡಿದಾಗ ಅಲ್ಲಿ ಆ ಮಡಿಕೆ ಕುಡಿಕೆಗಳು ಅಂತ ಹೇಳಿದಾಗ ದೇ ಹ್ಯಾವ್ ಎ ಫಾರ್ಮ್. ಅವುಗಳಿಗೆ ಒಂದು ರೂಪ ಇದೆ, ಒಂದು ಗಾತ್ರ ಇದೆ. ಅವುಗಳಿಗೆ ಒಂದು ರೂಪ ಇರೋದ್ರಿಂದ ಆ ರೂಪವನ್ನು ನೋಡಿ ಆ ರೂಪಕ್ಕೆ ನಾವು ಒಂದು ಹೆಸರನ್ನು ಕೊಡ್ತೀವಿ. ಸೊ ನೇಮ್ ಅಂಡ್ ಫಾರ್ಮ್ ಅಂತ ಕರೀತಾರೆ ಇದನ್ನು. ಸೊ ನಾವೇನು ಮಣ್ಣಿನ ಪಾತ್ರೆಗಳು ಅಂತ ಹೇಳಿ ಅವುಗಳನ್ನು ನಾವು ನೋಡಿದಾಗ ಅಲ್ಲಿ ಕಂಡು ಬಂದಂತಹ ಆ ಪಾತ್ರೆಗಳು ಅಂತಂದರೆ ಹೂಜಿ ಅಂತೀವಿ, ಮಣ್ಣಿನ ಮಡಿಕೆ, ಕುಡಿಕೆ, ಮಣ್ಣಿನ ತಟ್ಟೆ, ಹೀಗೆ ಅನೇಕಗಳು ಮಣ್ಣಿನಿಂದ ಆಗಿರುವಂತಹ ಪದಾರ್ಥ, ಪಾತ್ರೆಗಳು. ಅವುಗಳನ್ನು ನೋಡಿದಾಗ ಅಲ್ಲಿ ಎರಡು ರೀತಿಯ ಅನುಭವಗಳು. ಒಂದು ವಿ ಸಿ ದಿ ಫಾರ್ಮ್, ಎರಡನೇದು ಆ ಒಂದು ರೂಪಕ್ಕೆ ನಾವು ಒಂದು ಹೆಸರನ್ನು ಕೊಡ್ತೀವಿ. ಸೊ ಇದು ಮೊದಲನೇದು. ಎರಡನೇ ಅನುಭವ ಯಾವುದು ಅಂತಂದರೆ, ಯಾವಾಗ ನಾವು ಮಣ್ಣಿನ ಮಡಿಕೆ, ಕುಡಿಕೆ ಅಥವಾ ಇತರ ಪಾತ್ರೆಗಳನ್ನು, ಮಣ್ಣಿಗೆ ಸಂಬಂಧಪಟ್ಟಿರುವಂತಹ ಪಾತ್ರೆಗಳನ್ನು ನೋಡಿ ಅಲ್ಲಿ ನೇಮ್ ಅಂಡ್ ಫಾರ್ಮ್ ಇದೆ ಅನ್ನುವಂತಹದ್ದು ಗೊತ್ತಾಗುತ್ತೆ, ಅದು ಮೊದಲನೇ ಎಕ್ಸ್ಪೀರಿಯನ್ಸು. ಎರಡನೇ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ವಿ ಆಲ್ಸೋ ಎಕ್ಸ್ಪೀರಿಯನ್ಸ್ ದಿ ಮಣ್ಣು, ಬಿಕಾಸ್ ಮಣ್ಣಿನಿಂದ ಆಗಿರುವಂತಹದ್ದು. ಸೊ ಮಣ್ಣಿನಿಂದ ಆದ ನಂತರದಲ್ಲಿ ಅವುಗಳಿಗೆ ಒಂದು ರೂಪದ ನಂತರ ಅದಕ್ಕೆ ಒಂದು ಹೆಸರು,
ಬಟ್ ಅವುಗಳ ಆಗೋದಕ್ಕೆ ಕಾರಣ ಏನು ಅಂತಂದರೆ ಮಣ್ಣು. ಸೊ ದಿಸ್ ಮಣ್ಣು ಈಸ್ ಕಾಲ್ಡ್ ದಿ ಮೆಟೀರಿಯಲ್ ಕಾಸ್. ಸೊ ದ ಎಸೆನ್ಷಿಯಲ್ ನೇಚರ್ ಆಫ್ ದಿ ಪಾಟ್, ದಟ್ ಈಸ್ ಕ್ಲೇ, ಅದು ಮಣ್ಣು. ಮತ್ತೊಂದು ಸ್ಟೆಪ್ ಮುಂದೆ ಹೋಗೋಣ ಈಗ. ದಿಸ್ ಮಣ್ಣು ಎಸೆನ್ಷಿಯಲ್ ಮೆಟೀರಿಯಲ್ ಅಂತ ನಾವೇನು ಹೇಳಿದ್ವಿ, ದಟ್ ಮಣ್ಣು ಇಟ್ ರಿಮೈನ್ಸ್ ದಿ ಸೇಮ್ ಆಲ್ವೇಸ್. ಮಣ್ಣು ಅನ್ನುವಂತಹದ್ದು ಸದಾ ಅದು ಇರುವಂತಹದ್ದು. ಬಟ್ ನಾವು ಆ ಮಣ್ಣನ್ನು ವಿ ಕೀಪ್ ಸೀಯಿಂಗ್ ದ ಸೇಮ್ ಮಣ್ಣು ಆಸ್ ಡಿಫರೆಂಟ್ ಪಾರ್ಟ್ಸ್ ಆರ್ ಡಿಫರೆಂಟ್ ಪಾತ್ರೆಗಳು. ಮಣ್ಣಿನಿಂದ ಆಗಿರುವಂತಹ ತಟ್ಟೆ, ಮಣ್ಣಿನಿಂದ ಆಗಿರುವಂತಹ ಒಂದು ಬಾಣಲೆ, ಮಣ್ಣಿನಿಂದ ಆಗಿರುವಂತಹ ಒಂದು ಹೂಜಿ, ಹೀಗೆ ಮಣ್ಣಿನಿಂದ ಆಗಿರುವಂತಹ ಬೇರೆ ಬೇರೆ ಪದಾರ್ಥಗಳನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಅದೆಲ್ಲ ಆಗೋದಕ್ಕೆ ಮೂಲ, ದ ಎಸೆನ್ಷಿಯಲ್ ಸಾರ ಏನು ಅಂತಂದರೆ ಇಟ್ ಈಸ್ ಮಣ್ಣು. ಸೊ ಮಣ್ಣು ಅನ್ನುವಂತಹದ್ದು ಇದ್ದೇ ಇದೆ. ಆ ಇರುವಂತಹ ಮಣ್ಣು ಬದಲಾದ ರೂಪದಲ್ಲಿ ನಾವು ಅದನ್ನು ಮಡಿಕೆ ಅಂತ ಕರಿತೀವಿ, ಕುಡಿಕೆ ಅಂತ ಕರಿತೀವಿ, ಹೂಜಿ ಅಂತ ಹೇಳ್ತೀವಿ. ಸೊ ಯಾವಾಗ ಮಣ್ಣು ಒಂದು ಮತ್ತೊಂದು ವಸ್ತುವಾಗಿ ಬದಲಾವಣೆ ಹೊಂದುತ್ತೆ, ಒಂದು ರೂಪವನ್ನು ಧರಿಸುತ್ತೆ, ಯಾವಾಗ ಅದಕ್ಕೆ ಒಂದು ರೂಪ ಸಿಕ್ತು, ಆ ರೂಪಕ್ಕೆ ಒಂದು ಹೆಸರು ಕೊಟ್ಬಿಡ್ತೀವಿ. ಸೊ ದಿಸ್ ಪಾಟ್ ಅಥವಾ ಮಣ್ಣಿನಿಂದ ಆಗಿರುವಂತಹ ಏನೇ ಪಾತ್ರೆ ಆಗಿರಲಿ, ಅದು ದಟ್ ಕ್ಯಾನ್ ಚೇಂಜ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಆ ಮಣ್ಣಿನ ಮಡಿಕೆಯನ್ನು ನಾವೇನು ಮಾಡ್ತೀವಿ, ದಿನನಿತ್ಯದಲ್ಲಿ ಯೂಸ್ ಮಾಡ್ತಾ 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 ಅದು ಒಂದು ದಿವಸ ಒಡೆದು ಹೋಗಬಹುದು, ಅಥವಾ ಕೈ ಜಾರಿ ಬಿದ್ದು ಒಡೆದು ಹೋಗಬಹುದು, ಸೀಳು ಬಿಟ್ಕೋಬಹುದು, ತೂತಾಗಬಹುದು. ಸೊ ಆ ಮಡಿಕೆಯ ಕೆಲಸಕ್ಕೆ ಬರದೇ ಇರೋ ಹಾಗೆ ಅದು ಬದಲಾಗುತ್ತೆ. ಸೊ ಹೀಗೆ ಆ ಪಾಟ್ ಅನ್ನುವಂತಹದ್ದು ಇಟ್ ಕ್ಯಾನ್ ಚೇಂಜ್. ಬಿದ್ದು ಒಡೆದು ಹೋಗಬಹುದು, ಸೀಳು ಹೋಗಬಹುದು, ಅಲ್ಲಿ ತೂತು ಉಂಟಾಗಬಹುದು. ಹೀಗೆ ಆ ಮಣ್ಣಿನಿಂದ ಆದಂತಹ ಆ ಪಾತ್ರೆ ಇಟ್ ಅಂಡರ್ಗೋಸ್ ಸೋ ಮೆನಿ ಮಾಡಿಫಿಕೇಶನ್ಸ್. ಅಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಬಟ್ ಅದು ಯಾವುದೇ ರೀತಿಯ ಬದಲಾವಣೆ ಆದರೂ ಕೂಡ, ಒಂದು ಮಡಿಕೆ ಆಗಬಹುದು, ಆ ಮಡಿಕೆ ನಾಶ ಆಗಬಹುದು. ಬಟ್ ಹೀಗೆ ಅಲ್ಲಿ ಏನೆಲ್ಲ ಬದಲಾವಣೆಗಳಾದರೂ ಕೂಡ ಮಣ್ಣು ಅನ್ನುವಂತಹದ್ದು ಇಟ್ ರಿಮೈನ್ಸ್ ದಿ ಸೇಮ್. ಆ ಮಣ್ಣಿನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಆ ಮಣ್ಣು ಪಾಟ್ ಆಗೋದಕ್ಕೆ ಮುಂಚೆ ಕೂಡ ಅದು ಮಣ್ಣಿತ್ತು. ಮಡಿಕೆ ಅಂತ ಹೇಳಿ ಮಡಿಕೆಯಾದ ನಂತರದಲ್ಲಿ ಕೂಡ ಆ ಮಡಿಕೆಯಲ್ಲಿ ಮಣ್ಣಿತ್ತು. ಮಡಿಕೆ ಕೈ ಜಾರಿ ಬಿದ್ದು ಒಡೆದು ಚೂರು ಚೂರಾದಾಗಲೂ ಕೂಡ ಆ ಚೂರು ಚೂರಿನಲ್ಲಿ ಮಣ್ಣಿತ್ತು. ಸೊ ಮಣ್ಣು ಎಲ್ಲ ಸಂದರ್ಭಗಳಲ್ಲೂ ಮಣ್ಣಾಗಿಯೇ ಉಳಿದಿತ್ತು. ಸೊ ಈ ಮಡಿಕೆ ಕುಡಿಕೆಗಳು ಹೇಗಾಯಿತು ಅಂತಂದರೆ, ಒಬ್ಬ ಕುಂಬಾರ, ಪಾಟ್ ಮೇಕರ್, ಅವನು ಈ ಮಡಿಕೆ ಕುಡಿಕೆಗಳನ್ನು ಮಾಡಬೇಕು ಅಂತ ಹೇಳಿ ಹಿ ಯೂಸಸ್ ಎನ್ ಇನ್ಸ್ಟ್ರುಮೆಂಟ್. ಇಟ್ ಈಸ್ ಕಾಲ್ಡ್ ದಿ ಚರಕ. ಮಣ್ಣಿನ ಪಾತ್ರೆಯನ್ನು ಮಾಡೋದಕ್ಕೆ ಅವನು ಉಪಯೋಗಿಸುವಂತಹ ಒಂದು ತಿರುಗುವ ಚರಕವನ್ನು ಅವನು ಉಪಯೋಗಿಸ್ತಾನೆ. ಆ ಮಡಿಕೆಗಳನ್ನು ಮಾಡಬೇಕಾದ್ರೆ ನಾವು ನೋಡಬಹುದು, ಪ್ರಾರಂಭದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ, ಆ ಮಡಿಕೆಯನ್ನು ತಯಾರಿಸುವ ಸಂದರ್ಭದಲ್ಲಿ ಅವನ ಮುಂದೆ ಒಂದು ತಿರುಗುವಂತಹ ಒಂದು ಚಕ್ರ ಇರುತ್ತೆ, ಒಂದು ಕೋಲಿರುತ್ತೆ. ಪಕ್ಕದಲ್ಲಿ ಆ ಮಡಿಕೆ ಕುಡಿಕೆಗಳನ್ನು ಮಾಡಬೇಕು ಅಂತ ಹೇಳಿ ಮಣ್ಣಿನ ಹೆಂಟೆಗಳನ್ನು ಅವನು ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ. ಅವನೇನು ಮಾಡ್ತಾನೆ, ಒಂದು ಮಣ್ಣಿನ ಹೆಂಟೆಯನ್ನು ತಗೊಂಡು ಆ ಒಂದು ತಿರುಗುವಂತಹ ಚಕ್ರದ ಮೇಲೆ ಇಡ್ತಾನೆ.
ಆಮೇಲೆ ಏನು ಮಾಡ್ತಾನೆ, ತನ್ನ ಹತ್ರ ಇರುವಂತಹ ಒಂದು ಕೋಲಿನಿಂದ ಆ ಚಕ್ರವನ್ನು ಚೆನ್ನಾಗಿ ತಿರುಗಿಸ್ತಾನೆ. ಆಮೇಲೆ ಆ ಕೋಲನ್ನ ಕೆಳಗಡೆ ಹಾಕ್ತಾನೆ. ಚಕ್ರ ತಿರುಗ್ತಾ ಇರುತ್ತೆ. ತಿರುಗ್ತಾ ಇರುವಂತಹ ಚಕ್ರದ ಮೇಲೆ ಮಣ್ಣಿನ ಹೆಂಟೆ ಇಟ್ಟಿರ್ತಾನೆ. ಆ ಮಣ್ಣಿನ ಹೆಂಟೆಯ ಮೇಲೆ ತನ್ನ ಎರಡೂ ಕೈಗಳನ್ನು ಇಟ್ಟು ಅವನೇನು ಮಾಡ್ತಾನೆ, ಆ ಮಣ್ಣಿನ ಹೆಂಟೆಗೆ ಒಂದು ಆಕಾರವನ್ನು ಕೊಡ್ತಾನೆ. ಸೊ ಓನ್ಲಿ ಎ ಕುಂಬಾರ ಕ್ಯಾನ್ ಡೂ ದಿಸ್. ಸೊ ಈಗ ಅಲ್ಲಿ ಮಣ್ಣಿನ ಹೆಂಟೆ ಇದೆ, ತಿರುಗುವ ಚಕ್ರ ಇದೆ, ಅಲ್ಲಿ ಕೋಲಿದೆ. ನಾನು ಕೂಡ ಒಂದು ಪಾಟ್ ಮಾಡ್ತೀನಿ ಅಂತಂದರೆ ಐ ಕೆನಾಟ್ ಡೂ ದಟ್. ಎ ಪಾಟ್ ಮೇಕರ್ ಕ್ಯಾನ್ ಪ್ರಿಪೇರ್ ಎ ಪಾಟ್ ಔಟ್ ಆಫ್ ದಿಸ್ ಮಣ್ಣು, ಕ್ಲೇ. ಚಕ್ರವನ್ನು ಉಪಯೋಗಿಸಿಕೊಂಡು ಮಣ್ಣಿನ ಹೆಂಟೆಯನ್ನು ಅದರ ಮೇಲಿಟ್ಟು ತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಎರಡೂ ಕೈಗಳಿಂದ ಆ ಮಣ್ಣಿನ ಹೆಂಟೆಗೆ ಒಂದು ಆಕಾರವನ್ನು ಕೊಡ್ತಾನೆ. ದಟ್ ಮೀನ್ಸ್ ದಟ್ ಈಸ್ ಅವನ ಒಂದು ಬುದ್ಧಿಯ ಕೌಶಲ್ಯ ಅದು. ಸೊ ದಟ್ ಈಸ್ ಹಿಸ್ ಎಬಿಲಿಟಿ, ಅವನ ಸಾಮರ್ಥ್ಯ ಅದು. ದಟ್ ಹಿ ಕ್ಯಾನ್ ಗಿವ್ ಎನಿ ಶೇಪ್, ಎನಿ ಫಾರ್ಮ್, he can prepare anything. Finally he brings out a part from that clay. ಆಮೇಲೆ ಆ ಮಣ್ಣಿನ ಮಡಿಕೆ ಅನೇಕ ಕಾಲದವರೆಗೆ ಯೂಸ್ ಆಗುತ್ತೆ. ಎಂದೋ ಒಂದು ಸಹ ಕೈ ಜಾರಿ ಬಿದ್ದು ಒಡೆದು ಚೂರು ಚೂರಾಗುತ್ತೆ. ಅದು ಏನೇ ಆಗಬಹುದು, ಒಟ್ಟಿನಲ್ಲಿ ಆ ಚೂರುಗಳು ಕೂಡ ಮತ್ತೆ ಮಣ್ಣಾಗಿಯೇ ಉಳ್ಕೊಳ್ಳುತ್ತವೆ. ಮತ್ತೆ ಮಣ್ಣಿನಿಂದ ಕುಂಬಾರ ಮತ್ತೊಮ್ಮೆ ಇನ್ನೂ ಒಂದು ಮಡಿಕೆಯನ್ನು ಅವನು ಮಾಡಬಹುದು. ಸೊ ಇಲ್ಲಿ ಇದರ ಅರ್ಥ ಏನು ಅಂತಂದರೆ, ಮಣ್ಣಿನ ಮಡಿಕೆ ಕುಡಿಕೆಗಳು ಉತ್ಪತ್ತಿ ಆಗ್ತಾನೇ ಇರುತ್ತೆ, ನಾಶ ಆಗ್ತಾನೇ ಇರುತ್ತೆ, ಮಣ್ಣು ರಿಮೈನ್ಸ್ ದಿ ಸೇಮ್. ಸೊ ಇದು ಮಡಿಕೆ ಕುಡಿಕೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಂತಂದರೆ ಉತ್ಪತ್ತಿ ಆಗ್ತಾ ಇರುತ್ತೆ, ನಾಶ ಆಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ದಿ ಬದಲಾವಣೆ. ಬಟ್ ಈ ಎಲ್ಲ ಹಂತದಲ್ಲೂ ಮಣ್ಣು ಇಟ್ ರಿಮೈನ್ಸ್ ದಿ ಸೇಮ್. ಮಡಿಕೆಗಳು ಆಗೋದಕ್ಕೆ ಮುಂಚೆ ಅಲ್ಲಿ ಏನಿತ್ತು ಅಂತಂದರೆ ಮಣ್ಣು. ಮಡಿಕೆಗಳ ಆದಾಗ ಅಲ್ಲಿ ಏನಿತ್ತು, ಮಣ್ಣಿತ್ತು. ಮತ್ತು ಮಡಿಕೆಗಳು ನಾಶವಾದಾಗ ಅಲ್ಲಿ ಏನು ಉಳ್ಕೋತು, ಆಗಲೂ ಅಲ್ಲಿ ಮಣ್ಣು ಉಳ್ಕೋತು. ಸೊ ಮಣ್ಣು ಅನ್ನುವಂತಹದ್ದು ಅಲ್ಲಿ ಶಾಶ್ವತವಾಗಿತ್ತು. ಮಣ್ಣಿನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಕೂಡ ನಾವು ನೋಡಲಿಲ್ಲ. ಬಟ್ ಮಣ್ಣು ಅನೇಕ ರೂಪಗಳನ್ನು ಧರಿಸಿತು. ಎಲ್ಲ ರೂಪಗಳಲ್ಲೂ ದ ಎಸೆನ್ಷಿಯಲ್ ನೇಚರ್ ಇನ್ ಆಲ್ ಸಚ್ ಪ್ರಾಡಕ್ಟ್ಸ್ ಈಸ್ ದಿ ಕ್ಲೇ. It remains the same. So this clay, ಈ ಸಂದರ್ಭದಲ್ಲಿ ದಿಸ್ ಕ್ಲೇ, ಈ ಒಂದು ಮಣ್ಣು ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದನ್ನು ಇಲ್ಲಿ ಪರಮಾತ್ಮ ಹಿ ಇಸ್ ಕಾಲಿಂಗ್ ಇಟ್ ಆಸ್ ಸತ್. ಮತ್ತು ಪಾರ್ಟ್ಸ್, ಮಡಿಕೆ ಕುಡಿಕೆಗಳು ಬೇರೆ ಬೇರೆ ರೂಪಗಳನ್ನು ಹೊಂದುತ್ತಲ್ಲ, ಅದನ್ನು ಇಲ್ಲಿ ಭಗವಂತ ಹಿ ಇಸ್ ಕಾಲಿಂಗ್ ಇಟ್ ಅಸತ್. ಸೊ ಇದೇ ಉದಾಹರಣೆಯನ್ನು ನಾವು ಗಮನದಲ್ಲಿಟ್ಕೊಂಡು ಮತ್ತಷ್ಟು ಸ್ವಲ್ಪ ವಿಚಾರ ಮಾಡಿದ್ರೆ, ಆತ್ಮ ಅಥವಾ ನಾವು ಸೆಲ್ಫ್ ಅಂತ ಏನು ಹೇಳ್ತೀವಿ, ಆತ್ಮ ಅಂತ ಹೇಳಿದಾಗ ಸೆಲ್ಫ್ ಆರ್ ದಿ ರಿಯಾಲಿಟಿ. ಸೊ ದಿಸ್ ಆತ್ಮ ಆರ್ ದಿ ಸೆಲ್ಫ್ ಆರ್ ದಿ ರಿಯಾಲಿಟಿ ಈಸ್ ಕಾಲ್ಡ್ ದಿ ಸತ್. ಆ್ಯಂಡ್ ದ ವರ್ಲ್ಡ್ ಈಸ್ ಕಾಲ್ಡ್ ದಿ ಅಸತ್. ಸೊ ಈ ಸಂದರ್ಭದಲ್ಲಿ ಇಲ್ಲಿ ಆಚಾರ್ಯ ಶಂಕರರು ಬಹಳ ಸುಂದರವಾಗಿ ಇಲ್ಲಿ ಹೇಳ್ತಾರೆ. ಸತ್ ಮತ್ತು ಅಸತ್ತನ್ನು ಕುರಿತು ಅವರು ಇಲ್ಲಿ ಹೇಳ್ತಾರೆ. ಸತ್ ಅಂಡ್ ಅಸತ್ ಆರ್ ಎಕ್ಸ್ಪೀರಿಯನ್ಸ್ಡ್ ಬೈ ಅಸ್ ಥ್ರೂ ಬುದ್ಧಿ. ಸತ್ ಮತ್ತು ಅಸತ್ ಅನ್ನುವಂತಹದ್ದು ನಮಗೆ ಹೇಗೆ ಅನುಭವ ಆಯಿತು ಅಂತಂದರೆ, ಇಟ್ ಈಸ್ ಬಿಕಾಸ್ ಥ್ರೂ ದಿ ಬುದ್ಧಿ ನಾವು ಅದನ್ನು ಅರ್ಥ ಮಾಡ್ಕೊಂಡ್ವಿ.
ಸೊ ಎರಡೂ ರೀತಿಯಲ್ಲಿ ನಾವು ಅನುಭವಗಳನ್ನು ಪಡ್ಕೊಂಡ್ವಿ. ನಮ್ಮ ಬುದ್ಧಿಶಕ್ತಿಯ ಕಾರಣದಿಂದ ನಾವು ಸತ್ಯವನ್ನು ಅರ್ಥ ಮಾಡ್ಕೋತೀವಿ. ಅದರಂತೆ ಅನೇಕ ಬದಲಾವಣೆಗಳನ್ನು ಹೊಂದಿದಂತಹ ಕೆಲವು ವಸ್ತುಗಳನ್ನು ಕೂಡ ನಾವು ಅರ್ಥ ಮಾಡ್ಕೋತೀವಿ. ನಮ್ಮ ಬುದ್ಧಿಶಕ್ತಿಯ ಕಾರಣದಿಂದ ಮಣ್ಣನ್ನು ಅರ್ಥ ಮಾಡ್ಕೊಂಡ್ವಿ. ಅದೇ ಮಣ್ಣು ಬೇರೆ ಬೇರೆ ರೂಪಗಳಾಗಿ ಬದಲಾವಣೆಗಳನ್ನು ಹೊಂದಿದ ನಂತರದಲ್ಲಿ ಮಡಿಕೆ ಕುಡಿಕೆಗಳು ಅಂತ ಹೇಳಿ ಅವುಗಳೆಲ್ಲ ಅಸತ್. ಸೊ ಅವುಗಳನ್ನು ಕೂಡ ನಾವು ಇದೇ ಬುದ್ಧಿಶಕ್ತಿಯ ಮೂಲಕ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಬೋತ್ ಸತ್ ಅಂಡ್ ಅಸತ್ ಆರ್ ದಿ ಆಬ್ಜೆಕ್ಟ್ಸ್ ಫಾರ್ ಅವರ್ ಬುದ್ಧಿ. ಅಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನಾವೀಗ ಕೆಲವು ವಸ್ತುಗಳನ್ನು ನೋಡಿ ಕೆಲವು ಅನುಭವಗಳನ್ನು ಗಳಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಉದಾಹರಣೆಗೆ ಒಂದು ವಾಚ್ನ ನೋಡ್ತೀವಿ. ನೋಡಿದ ಕೂಡಲೇ ನಮಗೇನು ಅನುಭವ ಆಗತ್ತೆ ಅಂತಂದರೆ, ಇಲ್ಲಿ ವಾಚ್ ಅನ್ನುವಂತಹದ್ದು ಇರುವಿಕೆ. ಎ ವಾಚ್ ಎಕ್ಸಿಸ್ಟ್ಸ್, ಇಟ್ ಈಸ್ ಹಿಯರ್. ಎ ವಾಚ್ ಎಕ್ಸಿಸ್ಟ್ಸ್ ಹಿಯರ್. ಅದೇ ರೀತಿ ಒಂದು ಮೈಕ್ ಆಗಿರಬಹುದು. ಮೈಕ್ ಎಕ್ಸಿಸ್ಟ್ಸ್ ಹಿಯರ್. ಹೀಗೆ ಒಂದು ವಾಚು ಅಥವಾ ಮೈಕ್ ಅಂತಂದಾಗ ಅಲ್ಲಿ ಆಗುವಂತಹ ಅನುಭವ ಏನು ಅಂತಂದರೆ, ಒಂದು ವಾಚ್ನ ಇರುವಿಕೆ ಅಥವಾ ಒಂದು ಮೈಕ್ನ ಇರುವಿಕೆ. ಈ ವಾಚ್ ಇರಬಹುದು ಅಥವಾ ಮೈಕ್ ಇರಬಹುದು. ಇವುಗಳು ಜಗತ್ತಿನ ವಸ್ತುಗಳು. ಈ ವಸ್ತುಗಳ ಇರುವಿಕೆಯನ್ನು ನಾವು ಅನುಭವ ಪಡ್ಕೊಂಡ್ವಿ. ಈ ವಸ್ತುಗಳು ಇದೆ ಅನ್ನುವಂತಹ ಅನುಭವವನ್ನು ನಾವು ಪಡ್ಕೊಂಡ್ವಿ. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಈ ವಾಚ್ ಅನ್ನುವಂತಹದ್ದಾಗಲಿ ಅಥವಾ ಮೈಕ್ ಅನ್ನುವಂಥದ್ದಾಗಲಿ, ದೇ ಹ್ಯಾವ್ ಎ ಫಾರ್ಮ್ ಅಂಡ್ ದೇ ಹ್ಯಾವ್ ಎ ನೇಮ್. ನೋಡಿದ ತಕ್ಷಣ ಗೊತ್ತಾಗೋಯ್ತು ಇದು ವಾಚ್, ನೋಡಿದ ತಕ್ಷಣ ಗೊತ್ತಾಗೋಯ್ತು ಇದು ಮೈಕ್. ಸೊ ವಾಚ್ ಅನ್ನುವಂತಹದ್ದು ಇದೆ, ಅದರ ಇರುವಿಕೆಯನ್ನು ಅರ್ಥ ಮಾಡ್ಕೊಂಡ್ವಿ. ಮೈಕ್ ಅನ್ನುವಂತಹದ್ದು ಇಲ್ಲಿದೆ, ಅದರ ಇರುವಿಕೆಯನ್ನು ಅರ್ಥ ಮಾಡ್ಕೊಂಡ್ವಿ. ಸೊ ಈ ಜಗತ್ತಿನಲ್ಲಿ ಈ ಎರಡೂ ವಸ್ತುಗಳು ಇಲ್ಲಿದೆ ಅನ್ನುವಂತಹ ಅವುಗಳ ಇರುವಿಕೆಯ ಅನುಭವದ ಜೊತೆಯಲ್ಲಿ ಜಗತ್ತಿನ ವಸ್ತುಗಳಾದ ಈ ವಾಚ್ ಮತ್ತು ಮೈಕ್ ಇವುಗಳಿಗೆ ತಮ್ಮದೇ ಆದ ಒಂದು ರೂಪ ಇದೆ. ಅವುಗಳಿಗೆ ಒಂದು ರೂಪ ಇರುವ ಕಾರಣದಿಂದ ಅವುಗಳಿಗೆ ಒಂದು ಹೆಸರಿದೆ. ಸೊ ಈ ಅನುಭವ ನಮಗೆ ಆಗ್ತಾ ಇದೆಯಲ್ಲ, ಈ ಅನುಭವದ ಜೊತೆಗೆ ನಮಗೆ ಮತ್ತೊಂದು ರೀತಿಯ ಅನುಭವ ಕೂಡ ಆಗತ್ತೆ. ಅದ್ಯಾವ ಅನುಭವ ಆಗತ್ತೆ? ದಟ್ ಎಕ್ಸ್ಪೀರಿಯನ್ಸ್ ಈಸ್ ಕಾಲ್ಡ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಎಕ್ಸಿಸ್ಟೆನ್ಸ್. ವಾಚ್ನ ಇರುವಿಕೆ, ಮೈಕ್ನ ಇರುವಿಕೆ, experience of the ಇರುವಿಕೆ is one, and at the same time we experience the watch, we experience the mic. ಅವೆರಡೂ ಕೂಡ ಜಗತ್ತಿನ ವಸ್ತುಗಳು. ಆ ಎರಡೂ ವಸ್ತುಗಳು ಕೂಡ they have got a form, they have got a name. ಆ ನೇಮ್ ಅಂಡ್ ಫಾರ್ಮ್ ಅದು ಕೂಡ ಅನುಭವ ಆಯಿತು. ಅದರ ಅನುಭವದ ಜೊತೆಯಲ್ಲಿ it is there, it exists. The existence of the watch, the existence of the mic, that existence is also an experience apart from the experience of watch and mic. ಸೊ ಹೀಗೆ ಜಗತ್ತಿನ ವಸ್ತುಗಳ ಅನುಭವ ಆಗ್ತಾ ಇದೆ ಅಂತಂದಾಗ ಅದರ ಜೊತೆನಲ್ಲೇ ಅಸೋಸಿಯೇಟ್ ಆಗಿರುವಂತಹ ಮತ್ತೊಂದು ಅನುಭವ ಕೂಡ ಆಗತ್ತೆ. ದಟ್ ಈಸ್ ಕಾಲ್ಡ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಎಕ್ಸಿಸ್ಟೆನ್ಸ್.
that may be anything that belongs to the world. That may be anything. ಅದೊಂದು ವಸ್ತು ಆಗಿರಬಹುದು, ಒಂದು ವಿಚಾರ ಆಗಿರಬಹುದು, ಅದು ಏನೇ ಆಗಿರಬಹುದು. ಉದಾಹರಣೆಗೆ ಲೆಟ್ಸ್ ಅಸ್ಯೂಮ್ ನನಗೆ ಒಂದು ದೆವ್ವದ ಅನುಭವ ಆಯಿತು ಅಂತ ನಾನು ಹೇಳ್ತೀನಿ. ನಾನು ಹೇಳ್ತಾ ಇದ್ದೀನಿ ನನಗೆ ದೆವ್ವದ ಅನುಭವ ಆಯಿತು. ಸೊ ಇಲ್ಲಿ ಬೇರೊಬ್ಬ ಹೇಳ್ತಾನೆ ದೆವ್ವದ ಇರುವಿಕೆಯ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ನಾನು ಅವನ ಒಪಿನಿಯನನ್ನು ಕೇಳ್ತಾ ಇಲ್ಲ. ನಾನು ಇಲ್ಲಿ ಹೇಳ್ಕೊತಾ ಇರುವಂತಹದ್ದು ನನ್ನ ಎಕ್ಸ್ಪೀರಿಯನ್ಸ್. ನನಗೆ ಒಂದು ದೆವ್ವದ ಅನುಭವ ಆಯಿತು ಅಂತ ನಾನು ಹೇಳಿದಾಗ ನನಗೆ ಅಲ್ಲಿ ಎರಡು ರೀತಿಯ ಅನುಭವ ಆಗಿರುವಂತಹದ್ದು ಸತ್ಯ. ಒಂದು, ಅಲ್ಲಿ ದೆವ್ವ ಇದೆಯೋ ಇಲ್ವೋ, ದಟ್ ಈಸ್ ಸೆಕೆಂಡರಿ. ಬಟ್ ನನ್ನ ಬುದ್ಧಿ ಮತ್ತು ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ದೆವ್ವ ಅನ್ನುವಂತಹದ್ದು ಅನ್ನುವುದರ ಬಗ್ಗೆ ಒಂದು ಅನುಭವ ಆಯಿತು ಅಂತ ಹೇಳಿದಾಗ ದೆವ್ವದ ಅನುಭವದ ಜೊತೆಗೆ ದಿ ಎಕ್ಸಿಸ್ಟೆನ್ಸ್ ಆಫ್ ದಟ್ ದೆವ್ವ, ಅದರ ಅನುಭವ ಕೂಡ ಆಗಿದೆ. ಸೊ ಹೀಗೆ, so when we are experiencing the world, we experience two things simultaneously: the name and form and the existence of that name and form. ಹೀಗೆ ಎರಡು ರೀತಿಯ ಅನುಭವಗಳು ನಮಗೆ ಆಗುತ್ತೆ. ಅನುಭವ ಅಂತಂದಾಗ ಹೀಗೆ ಎರಡೆರಡು ಅನುಭವಗಳು ಒಟ್ಟೊಟ್ಟಿಗೆ ಆಗುತ್ತೆ. ವಿಚಾರ ಮತ್ತಷ್ಟು ಸೂಕ್ಷ್ಮವಾಗ್ತಾ ಹೋಗ್ತಾ ಇದೆ. ಸೊ ಇದು ಬಹಳ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ವಿ ಹ್ಯಾವ್ ಟು ಪೇ ಲಾಟ್ ಆಫ್ ಅಟೆನ್ಷನ್. ಕಾಮ್ ಮೈಂಡಿಂದ ಇದನ್ನು ಅರ್ಥ ಮಾಡ್ಕೋತಾ ಹೋಗಬೇಕಾಗುತ್ತೆ. ಪ್ರಪಂಚದ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಆ ವಸ್ತುವಿಗೆ ಅದು ನೋಡೋದಕ್ಕೆ ಸಾಧ್ಯ ಆಯಿತು ಅಂತನ ಅಂದಾಗ ಅಲ್ಲಿ ಒಂದು ರೂಪ ಇದ್ದಿದ್ದರಿಂದ ಅದನ್ನ ನೋಡೋದಕ್ಕೆ ಅನುಭವ ಆಯಿತು. ಸೊ ಯಾವುದೋ ಒಂದು ವಸ್ತು ಇದೆ ಪ್ರಪಂಚದಲ್ಲಿ ಅಂತ ಅದನ್ನು ನೋಡಿದಾಗ ಅದಕ್ಕೆ ಒಂದು ರೂಪ ಇದೆ ಎನ್ನುವಂತಹದ್ದು ಗೊತ್ತಾಯಿತು. ಯಾವಾಗ ಏನೋ ಒಂದು ವಸ್ತುವನ್ನು ನಾನು ನೋಡಿದೆ ಅಂತಂದಾಗ ಅದರ ರೂಪವನ್ನು ಗುರುತಿಸಿ ಅದು ಹೇಳಿರೋದ್ರಿಂದ ಗುರುತಿಸಿದ ಆ ರೂಪಕ್ಕೆ ಒಂದು ನಾಮ ಅನ್ನುವಂತಹದ್ದು ಕೂಡ ಇದೆ, ಅದಕ್ಕೆ ಒಂದು ಹೆಸರು ಅನ್ನುವಂತಹದ್ದು ಬೇಕು. ಹೀಗೆ ಒಂದು ವಸ್ತು ಅಂತಂದಾಗ ಅಲ್ಲಿ ಹೆಸರು ಅಂಡ್ ರೂಪ ಅವುಗಳ ಅನುಭವ ಆಗತ್ತೆ. ಅದಾಗ್ತಾ ಇರುವ ಜೊತೆನಲ್ಲಿ ಆ ವಸ್ತು ಇದೆ ಅಂತ ಹೇಳಿದಾಗ ವಸ್ತುವಿನ ಇರುವಿಕೆಯ ಬಗ್ಗೆ ಕೂಡ ನಮಗೆ ಅನುಭವ ಆಗುತ್ತೆ. ಹೀಗೆ ಸೈಮಲ್ಟೇನಿಯಸ್ಲಿ ಜಗತ್ತಿನಲ್ಲಿ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದಾಗ ಎರಡು ರೀತಿಯ ಅನುಭವಗಳು ನಮಗೆ ಆಗ್ತಾ ಇದೆ ಎನ್ನುವಂತಹದ್ದು ಗೊತ್ತಾಯಿತು. ಸೊ ನೆಕ್ಸ್ಟ್ ಸ್ಟೆಪ್, ಮತ್ತೊಂದು ಸ್ಟೆಪ್ ಮುಂದೆ ಹೋಗಿ ನೋಡಿದ್ರೆ ಈ ನೇಮ್ಸ್ ಅಂಡ್ ಫಾರ್ಮ್ಸ್ ಅಂತ ನಾವೇನು ಹೇಳ್ತೀವಿ, ಜಗತ್ತಿನ ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಅಲ್ಲಿ ನೇಮ್ ಅಂಡ್ ಫಾರ್ಮ್ ಅವೆರಡೂ ಇದೆ ಅನ್ನೋದು ಗೊತ್ತಾಯಿತು. ಸೊ ಜಗತ್ತಿನ ಈ ಒಂದು ನಾಮರೂಪಗಳು ಅಂತ ನಾವೇನು ಹೇಳ್ತೀವಿ, ಆ ನಾಮರೂಪಗಳು ನಿರಂತರವಾಗಿ ಬದಲಾವಣೆಯ ನಿಯಮಕ್ಕೆ ಒಳಪಟ್ಟಿರುತ್ತೆ. ಯಾವಾಗ ಒಂದು ವಸ್ತು ನನ್ನ ಗ್ರಹಿಕೆಗೆ ಒಳಪಟ್ಟಿದೆ ಅಂತಂದಾಗ ಆ ವಸ್ತು ಕ್ರಮೇಣ ಯಾವುದೋ ಒಂದು ರೀತಿಯಲ್ಲಿ ಅದು ಬದಲಾವಣೆ ಹೊಂದಲೇಬೇಕು. ಸೊ ಹೀಗೆ ಅದು ಯಾವುದೇ ಒಂದು ವಸ್ತು ಆಗಿರಲಿ ಅದು ಇಟ್ ಕೀಪ್ಸ್ ಚೇಂಜಿಂಗ್. ಬಟ್ ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಲ್ಲ, ಇರುವಿಕೆ ಅಂತ ಹೇಳ್ತೀವಿ, ಈಸ್ನೆಸ್, ಇರುವಿಕೆ. ಆ ಇರುವಿಕೆ ಅನ್ನುವಂತಹದ್ದು ಇಟ್ ಆಲ್ವೇಸ್ ರಿಮೈನ್ಸ್ ದಿ ಸೇಮ್. ಮತ್ತೊಮ್ಮೆ ನಾವು ಅನುಭವ ಅನ್ನುವಂತಹದ್ದನ್ನು ನಾವು ಜ್ಞಾಪಿಸ್ಕೋಬೇಕು, ನೆನಪು ಮಾಡ್ಕೋಬೇಕು. ಯಾಕೆಂತಂದರೆ ಜಗತ್ತಿನಲ್ಲಿ ಅನುಭವ ಅಂತ ಹೇಳಿದಾಗ ಸೈಮಲ್ಟೇನಿಯಸ್ಲಿ ಎರಡು ರೀತಿಯ ಅನುಭವಗಳಾಗತ್ತೆ ಅನ್ನೋದು ಗೊತ್ತಾಗಿದೆ.
ಒಂದು ನಾಮರೂಪಗಳ ಅನುಭವ, ಜೊತೆಗೆ ಆ ನಾಮರೂಪಗಳ ಅನುಭವ ಆಗ್ತಾ ಇರುವುದರ ಜೊತೆಗೆ ದ ಎಕ್ಸಿಸ್ಟೆನ್ಸ್ ಆಫ್ ದಟ್ ನಾಮರೂಪ. ಸೊ ಹೀಗೆ ಎರಡು ಆಗ್ತಾ ಇದೆ ಅನುಭವ. ಸೊ ಇಲ್ಲಿ ಯಾವುದೇ ಒಂದು ವಸ್ತು ಅದು ನಾಮರೂಪವನ್ನು ಹೊಂದಿದೆ ಅಂತಂದಾಗ ಅದು ಜಗತ್ತಿನ ಬದಲಾವಣೆಯ ನಿಯಮಕ್ಕೆ ಒಳಪಟ್ಟಿರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಕ್ರಮೇಣ ಎಂದೋ ಒಂದು ದಿನ ಅದು ಬದಲಾವಣೆ ಆಗಲೇಬೇಕು. ಉದಾಹರಣೆಗೆ ಒಂದು ಮಣ್ಣಿನ ಮಡಿಕೆ ಅಂತ ಹೇಳಿದಾಗ ಆ ಮಡಿಕೆ 1 ವರ್ಷ ಬಾಳಿಕೆ ಬರ್ಬೋದು, 2 ವರ್ಷ ಬಾಳಿಕೆ ಬರ್ಬೋದು, 10 ವರ್ಷ ಬಾಳಿಕೆ ಬರಬಹುದು. ಒಟ್ಟಿನಲ್ಲಿ ಒಂದು ದಿವಸ ಅದು ನಾಶವನ್ನು ಹೊಂದಲೇಬೇಕು. ಯಾವುದೋ ಒಂದು ರೀತಿಯಲ್ಲಿ ದಿನನಿತ್ಯ ಅದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಿರಂತರವಾಗಿ ಅದಕ್ಕೆ ಶಾಖ ಕೊಡ್ತಾ 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 ಅದು ಬಿರುಕು ಮೂಡಬಹುದು, ಅಥವಾ ಯಾವತ್ತೋ ಒಂದು ದಿವಸ ಅದು ಕೈ ಜಾರಿ ಬಿದ್ದು ಚೂರಾಗಬಹುದು. ಒಟ್ಟಿನಲ್ಲಿ ಯಾವುದೋ ಒಂದು ವಸ್ತು ಇಟ್ ಹ್ಯಾಸ್ ಗಾಟ್ ಎ ನೇಮ್ ಅಂಡ್ ಫಾರ್ಮ್ ಅಂತಂದಾಗ ದಟ್ ಪರ್ಟಿಕ್ಯುಲರ್ ವಸ್ತು ದೇರ್ ಈಸ್ ಎ ಬದಲಾವಣೆ, ದೇರ್ ಈಸ್ ಎ ಬದಲಾವಣೆ. ಬಟ್ ಆ ವಸ್ತು ಇದೆ ಅಂತ ಹೇಳ್ತೀವಲ್ಲ, ಎಕ್ಸಿಸ್ಟೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್, ವಸ್ತು, ಆ ಎಕ್ಸಿಸ್ಟೆನ್ಸ್ ಅಲ್ಲಿ ದೇರ್ ಈಸ್ ನೋ ಚೇಂಜ್. ಆ ಇರುವಿಕೆ ಅನ್ನುವಂತಹದ್ದು ಇಟ್ ರಿಮೈನ್ಸ್ ದಿ ಸೇಮ್. ಈಗೇನು ಇದಕ್ಕೆ ಏನು ಉದಾಹರಣೆ ಅಂತಂದರೆ, ಈಗ ದೇರ್ ಇಸ್ ಎ ಟೇಬಲ್. ಆ ಟೇಬಲ್ನ ನೋಡಿದ ತಕ್ಷಣ ನಾವು ಗುರುತಿಸ್ತೀವಿ ಅದಕ್ಕೆ ಇರುವಂತಹ ಒಂದು ರೂಪ. ಸಾಮಾನ್ಯವಾಗಿ ಅನೇಕ ಬೇರೆ ಬೇರೆ ರೀತಿಯ ಟೇಬಲ್ಗಳು, ಸಣ್ಣದು ಚಿಕ್ಕದು, ಬೇರೆ ಬೇರೆ ಫೆಸಿಲಿಟಿ ಹೊಂದಿರುವಂತಹದ್ದು, ಹೀಗೆ ಏನೇ ಹೇಳಿದ್ರೂ ಟೇಬಲ್ ಅಂತಂದಾಗ ಅದು ಹೀಗಿರುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಾಗೋಗಿರುತ್ತೆ. ಸೊ ಟೇಬಲ್ ಅಂತಂದಾಗ ಅದರ ರೂಪ ಈ ರೀತಿ ಇದೆ. ಈಗ ಯಾರೋ ಒಬ್ರು ನಮಗೆ ಒಂದು ವಸ್ತುವನ್ನು ತೋರಿಸ್ತಾರೆ, ಅದನ್ನು ಅವರು ಟೇಬಲ್ ಅಂತ ಇನ್ನೂ ಕರೆದಿಲ್ಲ, ಬಟ್ ಅದನ್ನ ನೋಡಿದ ತಕ್ಷಣ ನಾನೇನು ಮಾಡ್ತೀನಿ, ಓ ಇಟ್ಸ್ ಎ ಟೇಬಲ್ ಅಂತ ನಾನು ಹೇಳ್ತೀನಿ. ಹೌ ಇಟ್ ಈಸ್ ಪಾಸಿಬಲ್ ಅಂತಂದರೆ ಐ ರೆಕಗ್ನೈಸ್ ದಟ್ ಥ್ರೂ ದಟ್ ರೂಪ. ಸೊ ಆ ರೂಪ ಈ ರೀತಿ ಇರೋದ್ರಿಂದ ಇಟ್ ಮಸ್ಟ್ ಬಿ ಎ ಟೇಬಲ್. ಆ ರೂಪ ಆ ರೀತಿ ಇರೋದ್ರಿಂದ ಆ ರೂಪದ ಹೆಸರು ಇಸ್ ದಿ ಟೇಬಲ್. ಸೊ ಆ ಒಂದು ಟೇಬಲ್ಗಿರುವಂತಹ ರೂಪ, ಗಾತ್ರ, ಬಣ್ಣ, ಅವುಗಳನ್ನು ಅರ್ಥ ಮಾಡಿಕೊಂಡಾಗ ಎಸ್ ಇಟ್ ಇಸ್ ಎ ಟೇಬಲ್ ಅಂತ ಐ ಅಕ್ಸೆಪ್ಟ್ ಇಟ್. ಸೊ ದಿಸ್ ಈಸ್ ದಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಒಂದು ಟೇಬಲ್ನ ನೋಡಿದ ತಕ್ಷಣ ಅದನ್ನು ಗುರುತಿಸೋ ಅಂತಹದ್ದು ಇಟ್ ಈಸ್ ದಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಲಾಂಗ್ ವಿತ್ ದಿಸ್ ಎಕ್ಸ್ಪೀರಿಯನ್ಸ್ ಅಂದರೆ ಅಲಾಂಗ್ ವಿತ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ನೇಮ್ ಅಂಡ್ ಫಾರ್ಮ್, we also sense the existence of the table. Table is there, that isness is also recognized along with the table, name and form. So ಟೇಬಲ್ ನ ಇರುವಿಕೆಯ ಕೂಡ ನಮಗೆ ಒಂದು ಜ್ಞಾನ ಉಂಟಾಗುತ್ತೆ. ಎಸ್ ದೇರ್ ಈಸ್ ಎ ಟೇಬಲ್. ಒಟ್ಟಿನಲ್ಲಿ ಹೀಗೆ ಜಗತ್ತಿನ ಈ ರೀತಿಯ ಒಂದು ವಸ್ತುವಿನ ರೂಪ, ನಾಮ, ಇವುಗಳ ಅರಿವಿನ ಜೊತೆನಲ್ಲಿ ಅದರ ಇರುವಿಕೆಯ ಅನುಭವ ಕೂಡ ನಮಗೆ ಆಗ್ತಾ ಇರುತ್ತೆ. ಅದನ್ನ ಇಲ್ಲಿ ಭಗವಾನ್ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ಸತ್ ಅಂಡ್ ಅಸತ್ ಅಂತಂದಾಗ ಅವ್ರು ಹೇಳ್ತಾರೆ, ಯತ್ ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ ಸತ್ ಅಂತ ಹೇಳ್ತಾರೆ. ಅಂದರೆ when an object is experienced as is, when an object is experienced as is ಅಂತಂದರೆ ಎಕ್ಸಿಸ್ಟೆನ್ಸ್, ಆ ಒಂದು ವಸ್ತು ಇದೆ ಅಂತ ಅಂದಾಗ, ಇದೆ ಅನ್ನುವಂತಹದ್ದು ಮೈ ಎಕ್ಸ್ಪೀರಿಯನ್ಸ್ ಥ್ರೂ ಮೈ ಬುದ್ಧಿ. ಆ ಎಕ್ಸಿಸ್ಟೆನ್ಸ್ನ ನಾನು ಗುರುತಿಸ್ತೀನಲ್ಲ, ಆ ಒಂದು ಟೇಬಲ್ ಅಥವಾ ಯಾವುದೋ ಒಂದು ಮಡಿಕೆ ಅದು ಇದೆ ಅನ್ನುವಂಥದ್ದು ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ ಥ್ರೂ ದಿ ಬುದ್ಧಿ. ಬಟ್ ವಾಟ್ ಈಸ್ ದಟ್ ಆಬ್ಜೆಕ್ಟ್ ವಿಚ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಆಸ್ ಈಸ್, ದಟ್ ವಿ ಡೋಂಟ್ ಸಿ ಸಮಟೈಮ್ಸ್. ಸೊ ದಟ್ ಎಕ್ಸ್ಪೀರಿಯನ್ಸ್ ಆಸ್ ಈಸ್, ಅದು ಇದೆ, ಇರುವಿಕೆ ಅನ್ನುವಂತಹ ಅನುಭವ ಈಸ್ ಕಾಲ್ಡ್ ದಿ ಸತ್. ಈಗ ಯಾವುದೋ ಒಂದನ್ನು ನೋಡ್ತೀವಿ, ನೋಡಿದ ತಕ್ಷಣ ಅದು ಇದೆ ಅನ್ನುವಂತಹದ್ದು ಗೊತ್ತಾಗಿದ್ದು ಬುದ್ಧಿ.
ಆದರೆ ಅದೇನು ಅಂತ ಗೊತ್ತಿಲ್ಲ ಇನ್ನುವೇ. ಇಲ್ಲಿವರೆಗೆ ನನಗೆ ಗೊತ್ತಿರುವಂತಹ ಕೆಲವು ವಸ್ತುಗಳ ಉದಾಹರಣೆಯನ್ನು ತಗೊಂಡು ಕೆಲವುಗಳನ್ನೆಲ್ಲ ಅರ್ಥ ಮಾಡಿಕೊಂಡೆ. ಇದು ಮಣ್ಣಿನ ಮಡಿಕೆ, ಇದೊಂದು ಟೇಬಲ್ಲು, ಹೀಗೆ ಏನೇನೋ ಅರ್ಥ ಮಾಡಿಕೊಂಡೆ. ಈಗ ನಾನು ಆಲ್ ಆಫ್ ಎ ಸಡನ್ ಯಾವುದೋ ಒಂದು ವಸ್ತುವನ್ನು ನಾನು ನೋಡ್ತೀನಿ. ಆ ವಸ್ತುವನ್ನು ನೋಡಿದಾಗ ಮೊದಲ ಅನುಭವ ಯಾವುದು ಅಂತಂದರೆ, ಆ ವಸ್ತು ಅಲ್ಲಿ ಇದೆ. ದಟ್ ಪರ್ಟಿಕ್ಯುಲರ್ ವಸ್ತು ಈಸ್ ಎಕ್ಸಿಸ್ಟಿಂಗ್. ದ ಈಸ್ನೆಸ್ ಆಫ್ ದಟ್ ಪ್ರಾಡಕ್ಟ್, ಈಸ್ನೆಸ್ ಆಫ್ ದಟ್ ವಸ್ತು, ಅದರ ಅನುಭವ ಫಸ್ಟ್ ಆಗುತ್ತೆ. ಅದು ಹೇಗಾಯಿತು ಅಂತಂದರೆ, ನನ್ನ ಬುದ್ಧಿ ಅದನ್ನು ಗುರುತಿಸ್ತು. ಅಲ್ಲಿ ಅದು ಇದೆ, ಇರುವಿಕೆ, ದ ಎಕ್ಸಿಸ್ಟೆನ್ಸ್ ಈಸ್ ರೆಕಗ್ನೈಸ್ಡ್ ಬೈ ಮೈ ಬುದ್ಧಿ. ಬಟ್ ಅಲ್ಲಿ ಇದೇನು ಅಂತಹದ್ದು ಗೊತ್ತಾಯಿತು, ಆದರೆ ಇಲ್ಲಿಯವರೆಗೆ ಅದೇನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅಲ್ಲಿ ಎರಡನೇ ಎಕ್ಸ್ಪೀರಿಯನ್ಸ್ ಇನ್ನೂ ಆಗಿಲ್ಲ. ಮೊದಲನೇ ಎಕ್ಸ್ಪೀರಿಯನ್ಸ್ ಇರುವಿಕೆ, ಅದು ಮಾತ್ರ ಆಗಿದೆ. ಆ ಇರುವಿಕೆ, ಆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ದಟ್ ಈಸ್ ಸತ್. ಬಟ್ ವಾಟ್ ಈಸ್ ದಟ್ ಅನ್ನುವಂತಹದ್ದು ಇನ್ನೂ ಗೊತ್ತಿಲ್ಲ. ಯಾವುದರ ಕಾರಣದಿಂದ ಇದೆ ಅನ್ನುವಂತಹ ಅನುಭವ ಆಯಿತೋ, ದಟ್ ಆಬ್ಜೆಕ್ಟ್ ಕೀಪ್ಸ್ ಚೇಂಜಿಂಗ್. ದಿಸ್ ಚೇಂಜಿಂಗ್ ಆಬ್ಜೆಕ್ಟ್ ಈಸ್ ಅಸತ್. ಯಾಕೆ ಅಂತಂದರೆ, ಯಾವ ಒಂದು ವಸ್ತುವಿನ ಇರುವಿಕೆ ಮಾತ್ರ ಅನುಭವ ಆಯಿತು, ಆ ನಂತರದಲ್ಲಿ ಆ ವಸ್ತು ಬದಲಾವಣೆಯ ನಿಯಮಕ್ಕೆ ಒಳಪಟ್ಟಿತು. ಆ ಒಂದು ವಸ್ತು ಬದಲಾವಣೆಯ ನಿಯಮಕ್ಕೆ ಒಳಪಟ್ಟು ಮತ್ತೊಂದು ರೀತಿಯಲ್ಲಿ ಅದು ರೂಪಾಂತರವನ್ನು ಹೊಂದಿತು. ಅದು ಯಾವ ರೂಪವನ್ನು ಹೊಂದಿತು ನನಗೆ ಗೊತ್ತಿಲ್ಲ. ಬಟ್ ಗೊತ್ತಾಗಿದ್ದೇನು ಅಂತಂದರೆ, ದಟ್ ಈಸ್ ಅಸತ್. ಯಾಕೆಂತಂದರೆ ಇಟ್ ಚೇಂಜ್ಡ್. ಇಲ್ಲಿ ಎಕ್ಸಿಸ್ಟೆನ್ಸ್ ಅಂತ ನಾನು ಏನು ಗುರುತಿಸಿದೆ ಥ್ರೂ ದಿ ಬುದ್ಧಿ, ದಟ್ ಈಸ್ನೆಸ್ ಈಸ್ ಸತ್. But that product which keeps changing is asat. So this changing object is called the asat. ಹೀಗೆ ಕೆಲ ಸಂದರ್ಭಗಳಲ್ಲಿ ವಿಷಯ ಸೂಕ್ಷ್ಮವಾಗ್ತಾ ಹೋಗುತ್ತೆ. ವಿಷಯ ಎಷ್ಟು ಸೂಕ್ಷ್ಮವಾಗಿ ಹೋಗುತ್ತೋ ಮತ್ತಷ್ಟು ಸೂಕ್ಷ್ಮವಾಗಿ ನಾವು ಅದರ ಚಿಂತನೆಯನ್ನು ಮಾಡಬೇಕಾಗುತ್ತೆ. ಆಗ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಅವನು ಕೊಡ್ತಾ ಇರುವಂತಹ ಮೆಸೇಜ್ ಏನು ಅನ್ನೋಂಥದ್ದು ನಮಗೆ ಗೊತ್ತಾಗಬೇಕು ಅಂತಂದರೆ, ಇಂತಹ ಸೂಕ್ಷ್ಮವಾದ ವಿಚಾರಗಳನ್ನು ಮತ್ತೆ ಮತ್ತೆ ನಾವು ಹೆಚ್ಚು ಚಿಂತನೆಗಳನ್ನು ಮಾಡುವ ಮೂಲಕ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಅನೇಕರು ಹೇಳ್ತಾ ಇದ್ದಾರೆ ಜಗತ್ ಈಸ್ ಅಸತ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಸತ್ ಅಂತಂದರೆ ಇಟ್ ಡಸ್ ನಾಟ್ ಮೀನ್ ದಟ್ ದೆರ್ ಈಸ್ ನೋ ಜಗತ್. ಅನೇಕರುಗಳಿಗೆ ಈ ಒಂದು ಪ್ರಶ್ನೆ ಇದೆ. ಜಗತ್ತು ಸತ್ಯವಲ್ಲ ಅಂತ ಹೇಳಿದ ಕೂಡಲೇ ಹಾಗಾದರೆ ಜಗತ್ತು ಇಲ್ವಾ ಅಂತಲೇ ಪ್ರಶ್ನೆ ಮಾಡ್ತಾರೆ ನಮ್ಮ. ಇಲ್ಲಿ ಜಗತ್ತು ಸತ್ಯವಲ್ಲ ಅನ್ನುವಂತಹದ್ದು ದಟ್ ಡಸ್ ನಾಟ್ ಮೀನ್ ದಟ್ ದೆರ್ ಈಸ್ ನೋ ಜಗತ್. ಅಸತ್ ಆಲ್ಸೋ ಡಸ್ ನಾಟ್ ಮೀನ್ ದಟ್ ಇಟ್ ಈಸ್ ಎನ್ ಇಲ್ಯೂಷನ್. ಅಸತ್ ಅಂತ ಹೇಳಿದಾಗ ಅದೊಂದು ಕಲ್ಪನೆ ಅಂತ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಸತ್ ಅಂತಂದರೆ ಇಟ್ ಈಸ್ ದೇರ್ ಬಟ್ ಇಟ್ ಈಸ್ ಚೇಂಜಿಂಗ್. ಕಾನ್ಸ್ಟೆಂಟ್ಲಿ ಇಟ್ ಈಸ್ ಚೇಂಜಿಂಗ್. ಅದು ಇದೆ, ಇರೋಂತಹದ್ದು ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಟ್ಟಿರುವಂತಹದ್ದು. ಸೊ ಇಟ್ ಈಸ್ ಚೇಂಜಿಂಗ್, ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಸೊ ವೇದಾಂತ ಈಸ್ ಸೋ ಬ್ಯೂಟಿಫುಲಿ ಆ್ಯಂಡ್ very scientifically it gives the message. So we will see one more example for this. ಈಗ ಒಂದು ನೆಕ್ಲೆಸ್ನ ನಾನು ತೋರಿಸ್ತೀನಿ. ಆ ನೆಕ್ಲೆಸ್ನ ತೋರಿಸಿದಾಗ ಅಗೇನ್ ದೇರ್ ಆರ್ ಟೂ ಥಿಂಗ್ಸ್. ಒಂದು ಗೋಲ್ಡ್, ಎರಡನೇದು ಇಟ್ ಈಸ್ ನೆಕ್ಲೆಸ್. ಸೊ ಇಲ್ಲಿ ನೆಕ್ಲೆಸ್ ಅಂತ ಹೇಳ್ತಾ ಇರೋವಂಥದ್ದು ಇಟ್ ಈಸ್ ಅನ್ ಆರ್ನಮೆಂಟ್.
necklace is the name. So it is an ornament, ಅದು ಆಭರಣ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಇಟ್ ಈಸ್ ಗೋಲ್ಡ್ ಅಲೋನ್. ಇದು ಕೇವಲ ಚಿನ್ನ ಮಾತ್ರವೇ ಆಗಿದೆ. ಅಲ್ಲಿ ಎರಡು ಅನ್ನುವಂತಹದ್ದಿಲ್ಲ. ಒಂದು ನೆಕ್ಲೆಸ್ನ ತೋರಿಸ್ಬಿಟ್ಟಾಗ ಅಲ್ಲಿ ಎರಡರ ಅನುಭವ ಆಗತ್ತೆ. ಒಂದು ಚಿನ್ನ, ಎರಡನೇದು ನೇಮ್ ಅಂಡ್ ಫಾರ್ಮ್. ಬಟ್ ಪ್ರಾಕ್ಟಿಕಲಿ ಎಸೆನ್ಷಿಯಲಿ ಇಟ್ ಈಸ್ ಗೋಲ್ಡ್ ಅಲೋನ್ ವಿಚ್ ಎಕ್ಸಿಸ್ಟ್ಸ್. ಆ ನೇಮ್ ಅಂಡ್ ಫಾರ್ಮ್ ಏನು ಅಂತಂದರೆ ಚೇಂಜ್ ಆಗಿರುವಂತಹದ್ದು. ಸೊ ಆ್ಯಕ್ಚುಲಿ ದೇರ್ ಆರ್ ನೋ ಟೂ ಸಚ್ ಥಿಂಗ್ಸ್. ದೇರ್ ಈಸ್ ಓನ್ಲಿ ಒನ್ ಆಬ್ಜೆಕ್ಟ್. There is only one object, and that is necklace. Necklace is an object. But with my buddhi and the eyes, I also see the gold. ಆಬ್ಜೆಕ್ಟ್ ಅಂತ ಹೇಳಿರೋದ್ರಿಂದ ಅದನ್ನ ಆಭರಣ ಅಂತ ನಾನು ಅರ್ಥ ಮಾಡ್ಕೋತೀನಿ. ಆ ಆಭರಣವನ್ನು ನೋಡ್ತಾ ನೋಡ್ತಾ ಥ್ರೂ ಮೈ ಬುದ್ಧಿ ಆ್ಯಂಡ್ ದಿ ಐಸ್ ಐ ಆಲ್ಸೋ ಎಕ್ಸ್ಪೀರಿಯನ್ಸ್ ದಟ್ ಇಟ್ ಈಸ್ ಚಿನ್ನ, it is gold. But when I touch the object, I understand it is an ornament. ಅದನ್ನು ನಾನು ಚಿನ್ನ ಅಂತ ಕರೆಯೋದಿಲ್ಲ. ಈಗ ನೆಕ್ಲೆಸ್ನ ತಂದು ನನ್ನ ಕೈ ಕೊಟ್ಟಾಗ ನಾನು ಅದನ್ನ ನೋಡು ನೆಕ್ಲೆಸ್ ಅಂತಲೇ ಹೇಳ್ತೀನಿ ಅಷ್ಟೇ ಹೊತ್ತು ಓ ಚಿನ್ನ ಅಂತ ನಾನು ಹೇಳೋದಿಲ್ಲ. ಚಿನ್ನದಿಂದ ಆಗಿರೋಂತಹದ್ದು ಅಂತ ಗೊತ್ತು. ಒಂದು ಚಿನ್ನ ಮತ್ತು ಚಿನ್ನದ ಆಭರಣ. ಆ ಆಭರಣದಲ್ಲಿ ಇರುವಂತಹದ್ದು ಚಿನ್ನ. ನನ್ನ ಕೈಗೆ ಕೊಟ್ಟಿದ್ದು, ನಾನು ಮುಟ್ಟಿದ್ದು, ನಾನು ಸ್ಪರ್ಶ ಮಾಡಿದ್ದು ಏನು ಅಂತಂದರೆ ನಾನು ಹೇಳುವಂತಹದ್ದು ಇಟ್ ಈಸ್ ಅ ನೆಕ್ಲೆಸ್. ಐ ವಿಲ್ ನಾಟ್ ಸೇ ಇಟ್ ಈಸ್ ಗೋಲ್ಡ್. ಸೊ ನನ್ನ ಇಂದ್ರಿಯಗಳು ನನಗೆ ತಿಳಿಸುವಂತಹದ್ದು ಏನು ಅಂತಂದರೆ ಇಟ್ ಈಸ್ ಗೋಲ್ಡ್ ಓನ್ಲಿ. ಬಟ್ ದಿಸ್ ಗೋಲ್ಡ್ ಹ್ಯಾಸ್ ಗಾಟ್ ಎ ಫಾರ್ಮ್. And that form has got a name. ಆದ್ದರಿಂದ ಅದನ್ನು ನಾನು ನೆಕ್ಲೇಸ್ ಅಂತ ಕರೀತೀನಿ. ಸೊ ದ ಫಾರ್ಮ್ ಆಫ್ ದಟ್ ಆಬ್ಜೆಕ್ಟ್ ದಟ್ ಸೇಸ್ ಇಟ್ ಈಸ್ ಅನ್ ಆರ್ನಮೆಂಟ್. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಟ್ ವಿಚಾರ ಬಹಳ ಸೂಕ್ಷ್ಮವಾಗಿರೋದ್ರಿಂದ ಹೆಚ್ಚು ಚಿಂತನೆಯನ್ನು ಮಾಡಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ದ ಎಸೆನ್ಷಿಯಲ್ ನೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ನಮೆಂಟ್ ನೆಕ್ಲೆಸ್ ಅಂತ ಹೇಳಿದಾಗ ಅಲ್ಲಿ ಎಸೆನ್ಷಿಯಲ್ ನೇಚರ್ ಏನು ಅಂತಂದರೆ ಇಟ್ ಈಸ್ ಗೋಲ್ಡ್. ಅದು ಕೇವಲ ಚಿನ್ನ. ಸಿಮಿಲರ್ಲಿ ದಿ ಎಸೆನ್ಷಿಯಲ್ ನೇಚರ್ ಆಫ್ ದಿಸ್ ವರ್ಲ್ಡ್ ಈಸ್ ದಟ್ ಸತ್. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅದರಿಂದ ಜಗತ್ತನ್ನು ನಾನು ಸತ್ಯವಲ್ಲ ಅಂತ ಹೇಳಿದಾಗ ಅದನ್ನು ಇಟ್ ಶುಡ್ ನಾಟ್ ಬಿ ಮಿಸ್ಅಂಡರ್ಸ್ಟುಡ್. ದೇರ್ ಈಸ್ ಜಗತ್, ಬಟ್ ದಟ್ ಜಗತ್ತು ಈಸ್ ಅಸತ್. So essential nature of that Jagattu is Sat only. But the names and forms in that Jagattu keeps changing constantly. So ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದರೆ the objects in the world giving two different experiences. ಜಗತ್ತಿನ ಯಾವುದೇ ಒಂದು ವಸ್ತು ಅಂತ ಹೇಳಿದಾಗ ಅದು ನಿನಗೆ ಎರಡು ರೀತಿಯ ಅನುಭವಗಳನ್ನು ಕೊಡುತ್ತೆ. ಒಂದು ಇರುವಿಕೆಯ ಅನುಭವವನ್ನು ಕೊಡುತ್ತೆ, ಅದರ ಜೊತೆನಲ್ಲಿ ದ ನೇಮ್ ಅಂಡ್ ಫಾರ್ಮ್ ಆಫ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅದರ ಅನುಭವವನ್ನು ಕೂಡ ಕೊಡುತ್ತೆ. ಸೊ ದ ಎಕ್ಸ್ಪೀರಿಯನ್ಸ್ ಆಫ್ ದ ಎಕ್ಸ್ಪೀರಿಯನ್ಸ್ ಆಫ್ ದಿ ಆಬ್ಜೆಕ್ಟ್ ಕೀಪ್ಸ್ ಆನ್ ಚೇಂಜಿಂಗ್, ಬಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಈಸ್ನೆಸ್ ಅದರ ಇರುವಿಕೆ ಸತ್ ಇಟ್ ರಿಮೈನ್ಸ್ ದಿ ಸೇಮ್ ಫಾರ್ ಎವರ್. ಸೊ ಅದರಿಂದ ಅವನಿಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ ದಿಸ್ ಸುಖ, ದುಃಖ, ನೋವು, ನಲಿವು, ಲಾಭ, ನಷ್ಟ ಇವೆಲ್ಲ ದೇ ಕೀಪ್ ಚೇಂಜಿಂಗ್. ಅದು ಸದಾ ಬದಲಾಗ್ತಾ ಇರುತ್ತೆ. ಅವುಗಳಿಗೆ ಸ್ವಂತ ಅಸ್ತಿತ್ವವೇ ಇಲ್ಲ. ಇವತ್ತು ಯಾವುದನ್ನ ನೀನು ಸುಖ ಅಂತ ನೋಡ್ತಾ ಇದೆಯಾ ಅದೇ ಸುಖ ಅನ್ನುವಂತಹದ್ದು ಮುಂದೆ ಕ್ರಮೇಣ ದುಃಖವಾಗಿ ಬದಲಾಗಬಹುದು. ಅಥವಾ ಈ ಯಾವುದನ್ನ ನೀನು ದುಃಖ ಅಂತ ನೋಡ್ತಾ ಇದೆಯಾ ಕ್ರಮೇಣ ಅದು ಸುಖವಾಗಿ ಬದಲಾಗಬಹುದು.
ಅದು ಸದಾ ಬದಲಾವಣೆಗಳನ್ನು ಹೊಂದುತ್ತಾ ಇರುವಂತಹದ್ದು. ಅವುಗಳಿಗೆ ಸ್ವಂತ ಅಸ್ತಿತ್ವವೇ ಇಲ್ಲ. ಬದಲಾವಣೆಯ ನಿಯಮಕ್ಕೆ ಒಳಪಟ್ಟಿರುವಂತಹ ಇವುಗಳು ಬದಲಾಗದ ಒಂದು ಸತ್ನ ಆಧಾರದ ಮೇಲೆ ತಮ್ಮನ್ನ ಗುರುತಿಸ್ಕೊಳ್ಳುತ್ತವೆ. ಅಂತಂದ್ರೆ ಅವುಗಳ ಎಕ್ಸಿಸ್ಟೆನ್ಸ್ ಈಸ್ ಬಿಕಾಸ್ ಆಫ್ ದಿ ಸತ್. ದಟ್ ಸತ್ ವಿಚ್ ಈಸ್ ನಾಟ್ ಚೇಂಜಿಂಗ್ ಇನ್ ದ ವರ್ಲ್ಡ್, that which is not changing is experiencing as the world. ಆ ಒಂದು ಸತ್ ಅನ್ನುವಂತಹದ್ದು ಈಸ್ ಅವರ್ ಓನ್ ಸೆಲ್ಫ್. ಅದನ್ನೇ ಇಲ್ಲಿ ಪರಮಾತ್ಮ ಆತ್ಮ ಅಂತ ಕರೀತಾ ಇದ್ದಾನೆ. ಸೊ ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಹೇ ಅರ್ಜುನ, ದ ಪರ್ಸನ್ ಹೂ ಈಸ್ ವೈಸ್, ಒಬ್ಬ ಬುದ್ಧಿವಂತನಾದ ಮನುಷ್ಯ, ಜ್ಞಾನಿ, ಆ ಜ್ಞಾನಿ, he knows the reality, he knows the truth, he knows the difference between these two. ಅಂತಂದ್ರೆ ಸತ್ ಅಂಡ್ ಅಸತ್, ಇವುಗಳ ಬಗ್ಗೆ ಇರುವಂತಹ ವ್ಯತ್ಯಾಸವನ್ನ ಅವನು ತಿಳ್ಕೊಂಡಿದ್ದಾನೆ. ಉಭಯೋರಪಿ ದೃಷ್ಟಃ ಅಂತಃ. ಇಲ್ಲಿ ಅಂತಃ ಅಂತಂದ್ರೆ ಈಸ್ ಎ ತತ್ವಜ್ಞಾನಿ, ಎ ಫಿಲಾಸಫರ್. ಸೊ ಅವನು ಇವೆರಡರ ತತ್ವಗಳನ್ನು ಕೂಡ ಅವನು ತಿಳ್ಕೊಂಡಿದ್ದಾನೆ. ಎರಡೂ ತತ್ವಗಳನ್ನು ಅವನು ನೋಡಿದ್ದಾನೆ, ತಿಳ್ಕೊಂಡಿದ್ದಾನೆ. ಸೊ ಒನ್ ಹೂ ಹ್ಯಾಸ್ ಗಾಟ್ ದಿ ನಾಲೆಡ್ಜ್ ಆಫ್ ದಟ್ ತತ್ ಈಸ್ ಕಾಲ್ಡ್ ದಿ ತತ್ವದರ್ಶ. ಯಾವುಗಳನ್ನು ಅವನು ತಿಳ್ಕೊಂಡಿದ್ದಾನೆ, ಅವುಗಳ ಬಗ್ಗೆ ಅವನಿಗೆ ಅನುಭವ ಆಗಿದೆ, ಅಂತಹವನನ್ನು ಇಲ್ಲಿ ಭಗವಂತ ತತ್ವದರ್ಶಿ ಅಂತ ಕರೆದಿದ್ದಾನೆ. ಸೊ ಅಂತಹ ತತ್ವದರ್ಶಿ ಅವನು, ಹಿ ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್. ಅವನ ಮನಸ್ಸಿಗೆ ಇವುಗಳು ಯಾವುದು ಕೂಡ ಯಾವ ರೀತಿಯ ಆಘಾತವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅವನಲ್ಲಿ ಒಂದು ವಿಚಲಿತನಾಗುವಂತಹ ಮನಸ್ಸು ಅವನು ಹೊಂದಿಲ್ಲ. ಸೊ ಇವೆಲ್ಲ ದ್ವಂದ್ವಗಳನ್ನು ನೀನು ಗುರುತಿಸೋ ಹಾಗೆ ಆಗಬೇಕು ಅಂತ ಹೇಳಿ ಇಲ್ಲಿ ಅರ್ಜುನನಿಗೆ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ದ್ವಂದ್ವಗಳಿದೆಯಲ್ಲ, ಅವುಗಳು ಸದಾ ಬದಲಾವಣೆಗಳಾಗ್ತಾ ಇರುತ್ತೆ. ದೇ ಆರ್ ನಾಟ್ ರಿಯಲ್. ಸೊ ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಇನ್ ದಿ ಟ್ರೂತ್ ಅಂಡ್ ನೋ ದ ಟ್ರೂತ್ ಅಂಡ್ ಬಿಕಮ್ ದಿ ವೈಸ್ ಪರ್ಸನ್. ಸೊ ದಿಸ್ ಈಸ್ ದಿ ಅಡ್ವೈಸ್ ಆಫ್ ದಿ ಪರಮಾತ್ಮ ಶ್ರೀಕೃಷ್ಣ ಟು ಅರ್ಜುನ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.